Welcome back to Biostudy Made Easy, my dear students. Sorry, I could not upload videos from few days due to some reasons. So, ಇವತ್ತಿಂದ ನಾನು ಮತ್ತೆ ವಿಡಿಯೋಸ್ ಮಾಡ್ತಾ ಇದ್ದೀನಿ. ಸೊ ಎಕಾಲಜಿಯಲ್ಲಿ ಆರ್ಗಾನಿಸಮ್ಸ್ ಆ್ಯಂಡ್ ಪಾಪ್ಯುಲೇಷನ್ ಚಾಪ್ಟರ್ ಮೇಲೆ ಕಂಪ್ಲೀಟ್ ಆಗಿತ್ತು. ಪ್ರೀವಿಯಸ್ ಇಯರ್ ಕ್ವೆಶನ್ ಸಾಲ್ವಿಂಗ್ ಆಫ್ KCET 2016 ಇಂದ ಹಿಡಿದು 22 ವರೆಗೂ. ಸೊ ಇವಾಗ ರಿಮೈನಿಂಗ್ ಚಾಪ್ಟರ್ಸ್ನ ವಿಡಿಯೋ ಇದಾಗಿರುತ್ತೆ. ದಟ್ ಇಸ್ ಎಕೋಸಿಸ್ಟಮ್, ಬಯೋಡೈವರ್ಸಿಟಿ ಆ್ಯಂಡ್ ಕನ್ಸರ್ವೇಷನ್ ಆ್ಯಂಡ್ ದೆನ್ ಎನ್ವಿರಾನ್ಮೆಂಟಲ್ ಇಶ್ಯೂಸ್. ಸೊ ವಿತೌಟ್ ವೇಸ್ಟಿಂಗ್ ಟೈಮ್ ಲೆಟ್ಸ್ ಗೆಟ್ ಸ್ಟಾರ್ಟೆಡ್. ಮೊದಲಿಗೆ ಎಕೋಸಿಸ್ಟಮಿನ ಕ್ವೆಶನನ್ನು ನೋಡ್ತಾ ಇದ್ದೀವಿ. ದಟ್ ಈಸ್, ಸೊ ಈ ಕ್ವೆಶನ್ ನೋಡಿ ನಿಮಗೆ ಪ್ರಿಪ್ರೇಟ್ರಿ ಎಕ್ಸಾಮ್ಸಲ್ಲಿ ಬಂದಂಥ ಕ್ವೆಶನ್ ಆಗಿದೆ ಇದು. ಓಕೆ, ಸೊ ಕೆಲವೊಂದು ಡಿಸ್ಟಿಕ್ ವೈಸ್ ಪ್ರಿಪ್ರೇಟ್ರಿ ಕ್ವೆಶನ್ ಪೇಪರ್ ಏನಿತ್ತು, ಸೊ ಅದರಲ್ಲಿ ಬಂದಂಥ ಒಂದು ಕ್ವೆಶನ್ ಆಗಿದೆ. ದಟ್ ಈಸ್ ದ ಅಮೌಂಟ್ ಆಫ್ ಫೋಟೋಸಿಂಥೆಟಿಕಲಿ ಆ್ಯಕ್ಟಿವ್ ರೇಡಿಯೇಷನ್ ಕ್ಯಾಪ್ಚರ್ಡ್ ಬೈ ಪ್ಲಾಂಟ್ಸ್ ಈಸ್. ಸೊ ಈ ಒಂದು ಕ್ವೆಶನ್ಗೆ ದ ರೈಟ್ ಆಪ್ಷನ್ ಯಾವುದು ಅಂತಂದರೆ 2 to 10%. ಓಕೆ, ಸೊ 2 to 10% ರೇಡಿಯೇಷನ್ ಮಾತ್ರ ಪ್ಲಾಂಟ್ಸ್ಗಳು ಕ್ಯಾಪ್ಚರ್ ಮಾಡುತ್ತೆ, ವಿಚ್ ಈಸ್ ಕಮಿಂಗ್ ಫ್ರಮ್ ದ ಸನ್. ಓಕೆ, ಸೊ ಅದು ಮಾತ್ರ ಕ್ಯಾಪ್ಚರ್ ಆಗಿಬಿಟ್ಟು ಅದರಿಂದ ಫೋಟೋಸಿಂಥಸಿಸ್ ಆಗಿ ಫುಡ್ ಪ್ರಿಪೇರ್ ಆಗುತ್ತೆ. ದಟ್ ಈಸ್ ಓನ್ಲಿ 2 to 10%. ಓಕೆ, ನೆನ್ಪಿಟ್ಕೊಳ್ಳಿ, 2 to 10%. ನೆಕ್ಸ್ಟ್, ದ ಗಿವನ್ ಗ್ರಾಫ್ ರಿಪ್ರೆಸೆಂಟ್ಸ್. ಓಕೆ, ಸೊ ಈ ಗ್ರಾಫ್ ಏನಿದೆಯಲ್ಲ, ಸೊ ದಿಸ್ ಈಸ್ ಸ್ಪೀಶೀಸ್ ಏರಿಯಾ ರಿಲೇಷನ್ಶಿಪ್ ಗ್ರಾಫ್. ಓಕೆ, ಸೊ ಇದರಲ್ಲಿ ನೀವು ನೋಡಿದ್ರೇ ಹೇಳಿಬಿಡ್ಬಹುದು. ದಟ್ ಈಸ್ ಎಕ್ಸ್ ಆ್ಯಕ್ಸಿಸಲ್ಲಿ ಏರಿಯಾ ಕೊಟ್ಟಿದೆ, ವೈ ಆ್ಯಕ್ಸಿಸಲ್ಲಿ ನಿಮಗೆ ಸ್ಪೀಶೀಸ್ ರಿಚ್ನೆಸ್ ಅಂತಂದರೆ ಹೇಗೆ ಏರಿಯಾ ಜಾಸ್ತಿ ಆಗ್ತಾ ಹೋಗುತ್ತೆ ಅಂದರೆ ಜಾಗ ಜಾಸ್ತಿ ಆಗ್ತಾ ಹೋದಂಗೆಲ್ಲ ಏನಾಗುತ್ತೆ ಅಲ್ಲಿ ಸ್ಪೀಶೀಸ್ ರಿಚ್ನೆಸ್ ಅಂತಂದರೆ ವೆರೈಟಿ ಆಫ್ ಸ್ಪೀಶೀಸ್, ಮೆನಿ ಸ್ಪೀಶೀಸ್, ತುಂಬ ಜಾಸ್ತಿ ಸ್ಪೀಶೀಸ್ಗಳು ಅಲ್ಲಿ ನಿಮಗೆ ಕಾಣೋಕ್ಕೆ ಸಿಗುತ್ತೆ. ಓಕೆ, ಸೊ ಈ ಒಂದು ಗ್ರಾಫ್ ಏನಿದೆಯಲ್ಲ, ಸೊ ಇದನ್ನು ನೀವು ನೋಡಿದ ತಕ್ಷಣ ಹೇಳಿಬಿಡ್ಬಹುದು, ದಿಸ್ ಈಸ್ ಸ್ಪೀಶೀಸ್ ಏರಿಯಾ ರಿಲೇಷನ್ಶಿಪ್ ಗ್ರಾಫ್. ಓಕೆ, ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್. ನೋಡಿ, ಈ ಒಂದು ಗ್ರಾಫ್ ಮೇಲೆ ನಿಮಗೆ ತುಂಬ ಕ್ವೆಶನ್ಸ್ಗಳು ಬರುವಂಥದ್ದಾಗಿದೆ. ನೆಕ್ಸ್ಟ್, ಪಾರ್ಟಿಕ್ಯುಲೇಟ್ಸ್ ಆಫ್ ಡ್ಯಾಶ್ ಅಂದರೆ ವಿಚ್ ಸೈಜ್ ಪೋಸ್ ಗ್ರೇಟೆಸ್ಟ್ ರಿಸ್ಕ್ ಟು ಹ್ಯೂಮನ್ ಹೆಲ್ತ್. ಓಕೆ, ಸೊ ಇದು ಎನ್ವಿರಾನ್ಮೆಂಟಲ್ ಇಶ್ಯೂಸ್ ಚಾಪ್ಟರಿಂದ ಆಗಿದೆ. ಸೊ ಪಾರ್ಟಿಕ್ಯುಲೇಟ್ಸ್ ಅಂತಂದರೆ ಈ ಕಣಗಳು ಅಂತ ನಾವೇನು ಹೇಳ್ತೀವಲ್ವಾ, ಸೊ ಪಾರ್ಟಿಕಲ್ಸ್ಗಿಂತ ಚಿಕ್ಕದು ಪಾರ್ಟಿಕ್ಯುಲೇಟ್ಸ್ ಅಂದರೆ ಧೂಳಿನ ಕಣಗಳು ಆಗಿರ್ಬೋದು, ಅಥವಾ ಅದಕ್ಕಿಂತ ಚಿಕ್ಕ ಕಣಗಳು ಎಷ್ಟು ಸೈಜ್ ಇದ್ದರೆ ಅದು ಹ್ಯೂಮನ್ ಹೆಲ್ತ್ಗೆ ತುಂಬ ಜಾಸ್ತಿ ರಿಸ್ಕನ್ನು ಮಾಡುತ್ತೆ, ತುಂಬ ಹಾರ್ಮನ್ನು ಮಾಡುತ್ತೆ ಅಂತ ಕೇಳಿದ್ದಾರೆ. ಓಕೆ, ಸೊ ಇದಕ್ಕೆ ಸರಿಯಾದ ಆಪ್ಷನ್ ಯಾವುದು ಅಂತಂದರೆ ನೋಡಿ, ಲೆಸ್ ದ್ಯಾನ್ 2.5 ಮೈಕ್ರೋಮೀಟರ್ಸ್ ಇನ್ ಡಯಾಮೀಟರ್. ಅಂದರೆ 2.5 ಮೈಕ್ರೋಮೀಟರ್ಸ್ಗಿಂತ ಡಯಾಮೀಟರಲ್ಲಿ ಚಿಕ್ಕದಿರುವಂಥದ್ದು ಅಂತಂದರೆ ಅಷ್ಟು ತುಂಬ ಸ್ಮಾಲೆಸ್ಟ್ ಪಾರ್ಟಿಕ್ಯುಲೇಟ್ಸ್ ಏನಿದಾವಲ್ವ, ಸೊ ಅವುಗಳು ನಾವು ಇನ್ಹೇಲ್ ಮಾಡಿದಾಗ ಅಂದರೆ ನಾವು ಉಸಿರಾಡಿದಾಗ ನಮ್ಮ ಉಸಿರಿನ ಮುಖಾಂತರ ಹೋಗಿಬಿಟ್ಟು ಅವುಗಳಿಂದ ನಮ್ಮ ಆರೋಗ್ಯಕ್ಕೆ ಹಾನಿಯಾಗುವಂಥ ತೊಂದರೆ ಇದೆ. ಓಕೆ, ಸೊ ಇನ್ನು ನೆಕ್ಸ್ಟ್ ಕ್ವೆಶನ್ ನೋಡೋಣ. ಎಸ್, ಸೊ ನೆಕ್ಸ್ಟ್ ಕ್ವೆಶನ್ ಇಲ್ಲ, 2022 ಇಂದ ಇಷ್ಟೇ ಕ್ವೆಶನ್ಸ್ ಬಂದಿತ್ತು. ಸೊ ಟೋಟಲ್ ಆಗಿ ನೋಡಿ 42 ಇಂದ ಹಿಡಿದು ನಿಮಗೆ ಅರೌಂಡ್ 7 ಕ್ವೆಶನ್ಸ್ಗಳು ಬಂದಿದೆ. 7 ಕ್ವೆಶನ್ಸ್ ಬಂದಿದೆ ಎಕಾಲಜಿ ಪಾರ್ಟಿಂದ. ಓಕೆ, ಸೊ ನೆಕ್ಸ್ಟ್ ವಿ ವಿಲ್ ಸಿ ಕ್ವೆಶನ್ಸ್ ಫ್ರಮ್ 2021. ಸೊ ಫಸ್ಟ್ ಕ್ವೆಶನ್ ನಾವು ನೋಡ್ತಾ ಇರುವಂಥದ್ದು ಬಯೋಡೈವರ್ಸಿಟಿ ಆ್ಯಂಡ್ ಕನ್ಸರ್ವೇಷನ್ ಚಾಪ್ಟರ್ ಮೇಲೆ. ಐಡೆಂಟಿಫೈ ದ ಇನ್ಕರೆಕ್ಟ್ ಸ್ಟೇಟ್ಮೆಂಟ್ ಅಂದರೆ ಕೆಳಗೆ ಕೊಟ್ಟಿರುವಂಥ ಸ್ಟೇಟ್ಮೆಂಟ್ಗಳಲ್ಲಿ ಯಾವುದು ತಪ್ಪಾಗಿದೆ. ಓಕೆ, ನೋಡಿ, ನೀವು ನೋಡಿದ ತಕ್ಷಣ ಬೇಕಿದ್ರೆ ಅಲ್ಲೇ ನೀವು ಒಂದು ಸರ್ತಿ ನೀವು ಕನ್ನಡದಲ್ಲೇ ಬರ್ಕೊಂಡ್ಬಿಡಿ. ಓಕೆ, ಸೊ ತಪ್ಪಾಗಿರುವ ನಿಮ್ಮ ತಲೆನಲ್ಲಿ ಉಳ್ಕೊಂಡ್ಬಿಡುತ್ತೆ ಅದು. ಓಕೆ, ಸೊ ರಾಂಗ್ ಇರೋದನ್ನು ನೀವು ಕಂಡು ಹಿಡಿಬೇಕು. ಓಕೆ, speciation is generally a function of time. Tropical environment is less seasonal, relatively more constant and predictable. Solar energy contributes to high productivity. Temperate regions have remained relatively undisturbed for millions of years. ಸೊ ಇದಕ್ಕೆ ನಿಮಗೆ ಈ ಕ್ವೆಶನ್ ನೋಡ್ತಾ ಇದ್ರಿ ಅಂತಂದರೆ, ಇಫ್ ಯು ಹ್ಯಾವ್ ನಾಟ್ ಸ್ಟಡಿಡ್ ಆರ್ ಇಫ್ ಯು ಹ್ಯಾವ್ ನಾಟ್ ರೆಡ್ ದ ಚಾಪ್ಟರ್ ಕಂಪ್ಲೀಟ್ಲಿ ಅಂತಂದರೆ ನಿಮಗೆ ಗೊತ್ತಾಗಲ್ಲ ಇದು ಹೇಗೆ ಏನಂತ ನಾವು ಗೆಸ್ ಮಾಡಬಹುದು ಇದಕ್ಕೆ ಆನ್ಸರನ್ನು ಅಂತ ಹೇಳಿ. ಓಕೆ, ಸೊ ಇದಕ್ಕೆ ನಿಮಗೆ ಆನ್ಸರ್ ಗೊತ್ತಾಗಬೇಕು ಅಂತಂದರೆ ಎಕ್ಸಾಕ್ಟಾಗಿ ನೋಡಿ, ಬಯೋಡೈವರ್ಸಿಟಿ ಆ್ಯಂಡ್ ಕನ್ಸರ್ವೇಷನ್ ಚಾಪ್ಟರಲ್ಲಿ ನಿಮಗೆ ಪೇಜ್ ನಂಬರ್ 261ನಲ್ಲಿ ದಟ್ ಈಸ್ ಪ್ಯಾಟರ್ನ್ಸ್ ಆಫ್ ಬಯೋಡೈವರ್ಸಿಟಿಯಲ್ಲಿ ಲ್ಯಾಟಿಟ್ಯೂಡಿನಲ್ ಗ್ರೇಡಿಯಂಟ್ಸ್ ಅಂತ ಇದೆ. ಓಕೆ, ಸೊ ಅದರಲ್ಲಿ ಸೆಕೆಂಡ್ ಪ್ಯಾರಾಯಿಂದ ನಿಮಗೆ ಸ್ಟಾರ್ಟ್ ಆಗುತ್ತೆ. ಎಕಾಲಜಿಸ್ಟ್ಸ್ ಆ್ಯಂಡ್ ಎವಲ್ಯೂಷನರಿ ಬಯಾಲಜಿಸ್ಟ್ಸ್ ಏನು ಮಾಡಿದ್ದಾರೆ, ಹೈಪೋಥೆಸಿಸ್ಗಳನ್ನು ಕೊಟ್ಟಿದ್ದಾರೆ. ಓಕೆ, ಆ 3 ಹೈಪೋಥೆಸಿಸ್ ಏನು ಅಂತಂದರೆ ನೋಡಿ, ಫಸ್ಟ್ ಒನ್ನು ಸ್ಪೀಶಿಯೇಷನ್ ಈಸ್ ಜನರಲಿ ಫಂಕ್ಷನ್ ಆಫ್ ಟೈಮ್ ಅಂತ ಅವರು ಹೇಳಿದ್ದಾರೆ. ಅಂದರೆ ಟೈಮ್ ಆಗ್ತಾ ಹೋದಂಗೆ ಸ್ಪೀಶಿಯೇಷನ್ ಆಗ್ತಾ ಹೋಗುತ್ತೆ, ಹೊಸ ಪ್ರಭೇದಗಳು ಹುಟ್ಕೊಳ್ತಾ ಹೋಗುತ್ತೆ ಅಂತ ಹೇಳಿದ್ದಾರೆ. ಸೊ ದಿಸ್ ಈಸ್ ರೈಟ್. ಸೆಕೆಂಡ್ ಹೈಪೋಥೆಸಿಸ್ ಏನು ಅಂತಂದರೆ ಟ್ರಾಪಿಕಲ್ ಎನ್ವಿರಾನ್ಮೆಂಟ್ಸ್ ಅನ್ಲೈಕ್ ಟೆಂಪರೇಟ್ ಒನ್ಸ್ ಆರ್ ಲೆಸ್ ಸೀಸನಲ್, ರಿಲೇಟಿವ್ಲಿ ಮೋರ್ ಕಾನ್ಸ್ಟೆಂಟ್ ಆ್ಯಂಡ್ ಪ್ರೆಡಿಕ್ಟೇಬಲ್. ಅಂದರೆ ಟ್ರಾಪಿಕಲ್ ಎನ್ವಿರಾನ್ಮೆಂಟ್ಗಳು ಲೆಸ್ ಸೀಸನಲ್ ಅಂತಂದರೆ ಅಲ್ಲಿ ಅಷ್ಟೊಂದು ಸೀಸನಲ್ ಬದಲಾವಣೆಗಳು ಇರೋದಿಲ್ಲ, ಇವುಗಳು ಜಾಸ್ತಿ ಕಾನ್ಸ್ಟೆಂಟ್ ಆಗಿರುತ್ತೆ. ಅಂತಂದರೆ ಇಲ್ಲಿ ಇರುವಂತಹ ಎನ್ವಿರಾನ್ಮೆಂಟ್ ನಿಮಗೆ ಕಾನ್ಸ್ಟೆಂಟ್ ಆಗಿರುತ್ತೆ. ಈ ಟೈಮಲ್ಲಿ ಇದೇ ತರಹ ಇರಬೇಕು ಎನ್ವಿರಾನ್ಮೆಂಟ್ ಅಂದರೆ ಆ ಟೈಮ್ ವರ್ಷದಲ್ಲಿ ಅದೇ ತರಹ ಇರುತ್ತೆ. ಆ್ಯಂಡ್ ಪ್ರೆಡಿಕ್ಟೇಬಲ್ ಅಂದರೆ ನಾವು ಅದನ್ನು ಪ್ರೆಡಿಕ್ಟ್ ಮಾಡ್ಬೋದು. ಓಕೆ, ಸೊ ನೆಕ್ಸ್ಟ್ ಮಂತ್ ಅಥವಾ ನೆಕ್ಸ್ಟ್ ಸೀಸನ್ ಯಾವುದಿರುತ್ತೆ. ಓಕೆ, ಸೊ ಇಟ್ ಈಸ್ ರೇನಿ ಸೀಸನ್, ರೈಟ್. ಸೊ ಈ ಮಂತಿಂದಾನೇ ರೇನಿ ಸೀಸನ್ ಸ್ಟಾರ್ಟ್ ಆಗುತ್ತೆ, ಈ ಮಂತಿಂದಾನೇ ಸಮ್ಮರ್ ಸ್ಟಾರ್ಟ್ ಆಗುತ್ತೆ. ಈ ತರಹ ನಾವು ಪ್ರೆಡಿಕ್ಟ್ ಮಾಡ್ಬೋದು ಯಾವುದನ್ನು, ಟ್ರಾಪಿಕಲ್ ಎನ್ವಿರಾನ್ಮೆಂಟನ್ನು. ಅನ್ಲೈಕ್ ಟೆಂಪ್ರೇಟ್ ಅಂತ ಹೇಳಿದ್ದಾರೆ. ಅಂದರೆ ಟೆಂಪ್ರೇಟ್ ರೀಜನಲ್ಲಿ ಏನಾಗುತ್ತೆ ಅಂತಂದರೆ ಈ ತರಹ ಕಾನ್ಸ್ಟೆಂಟ್ ಆಗಿ ಇರೋದಿಲ್ಲ, ಟೆಂಪ್ರೇಟ್ ರೀಜನ್ಗಳು ಕಾನ್ಸ್ಟೆಂಟ್ ಆಗಿ ಇರೋದಿಲ್ಲ, ಅಲ್ಲಿ ಚೇಂಜಸ್ ಆಗ್ತಾ ಹೋಗುತ್ತೆ. ಓಕೆ, ಸೊ ನೆಕ್ಸ್ಟ್ ಥರ್ಡ್ ಹೈಪೋಥೆಸಿಸ್ ಏನು ಅಂತಂದರೆ ದೇರ್ ಈಸ್ ಮೋರ್ ಸೋಲಾರ್ ಎನರ್ಜಿ ಅವೈಲೇಬಲ್ ಇನ್ ದ ಟ್ರಾಪಿಕ್ಸ್ ಆ್ಯಂಡ್
ಕಾಂಟ್ರಿಬ್ಯೂಟ್ಸ್ ಟು ಹೈಯರ್ ಪ್ರೊಡಕ್ಟಿವಿಟಿ. ನೋಡಿ ಸೋಲಾರ್ ಎನರ್ಜಿಯಿಂದ ಹೆಚ್ಚು ಪ್ರೊಡಕ್ಟಿವಿಟಿ ಆಗುತ್ತೆ. ಓಕೆ, ಹೈ ಪ್ರೊಡಕ್ಟಿವಿಟಿ ಅಂತಂದರೆ ಅದರಿಂದಾನೇ ಅಲ್ವಾ ಪ್ಲಾಂಟ್ಸ್ಗಳು ಫೋಟೋಸಿಂಥಸಿಸ್ ಮಾಡೋದು. ಓಕೆ, ಸೊ ಹಾಗಾಗಿ ಇದು ಕೂಡ ಕರೆಕ್ಟ್, ಇದು ಕೂಡ ಕರೆಕ್ಟ್. ಸೊ ರಾಂಗ್ ಸ್ಟೇಟ್ಮೆಂಟ್ ಯಾವುದು, ಇನ್ಕರೆಕ್ಟ್ ಸ್ಟೇಟ್ಮೆಂಟ್ ಯಾವುದು ಅಂತಂದರೆ ದಟ್ ಈಸ್ 4th ಒನ್. ಓಕೆ, ಸೊ ಟೆಂಪ್ರೇಟ್ ರೀಜನ್ಸ್ಗಳು ಅನ್ಡಿಸ್ಟರ್ಬ್ಡ್ ಆಗಿರುತ್ತೆ ಫಾರ್ ಮಿಲಿಯನ್ಸ್ ಆಫ್ ಇಯರ್ಸ್ ಅಂತ ಹೇಳಿದ್ದಾರೆ. ಇಲ್ಲ, ಟೆಂಪ್ರೇಟ್ ರೀಜನ್ಸಲ್ಲಿನೇ ಹೆಚ್ಚು ಬದಲಾವಣೆಗಳಾಗೋದು, ಸೀಸನಲ್ ವೇರಿಯೇಷನ್ ಆಗೋದು, ಹಾಗಾಗಿ ಅದು ಅನ್ಡಿಸ್ಟರ್ಬ್ಡ್ ಆಗಿ ಇರೋದಿಲ್ಲ. ಸೊ ದಟ್ಸ್ ವೈ ದ ಕರೆಕ್ಟ್ ಆಪ್ಷನ್ ಈಸ್ ಆಪ್ಷನ್ ಸಿ, ದಟ್ ಈಸ್ ಓನ್ಲಿ 4th ಒನ್ ಮಾತ್ರ ತಪ್ಪಾಗಿದೆ. ಓಕೆ, ಐ ಹೋಪ್ ಇಟ್ಸ್ ಕ್ಲಿಯರ್ ಫಾರ್ ಯು. ನೆಕ್ಸ್ಟ್, ದ ಕರೆಕ್ಟ್ ಈಕ್ವೇಷನ್ ಡಿಪಿಕ್ಟಿಂಗ್ ಸ್ಪೀಶೀಸ್ ಏರಿಯಾ ರಿಲೇಷನ್ಶಿಪ್ ಈಸ್. ಸೊ ನಾವು ಈಗ ತಾನೇ ನೋಡಿದ್ವಲ್ವಾ, ಒಂದು ಸ್ಪೀಶೀಸ್ ಏರಿಯಾ ರಿಲೇಷನ್ಶಿಪ್ ಕರ್ವ್ನ ನೋಡಿದ್ವಲ್ವಾ, ಈ ತರಹ, ರೈಟ್. ಸೊ ಲೈಕ್ ದಿಸ್, ಈ ತರಹ ನಾವು ನಿಮಗೆ ಇಲ್ಲಿ ತೋರಿಸ್ತಾ ಇದ್ದೀನಿ ನೋಡಿ. ಸೊ ದಿಸ್ ಈಸ್ ದ ಕರ್ವ್. ಓಕೆ, ಸೊ ಇಲ್ಲಿ ಕೊಟ್ಟಿದ್ದಾರೆ. ಸೊ ನೋಡಬಹುದು ನೀವು, log s is equal to log c plus z log a. ಓಕೆ, ಸೊ ಅಂದರೆ ಎಸ್ ಅಂತಂದರೆ ಇಲ್ಲಿ ಸ್ಪೀಶೀಸ್ ರಿಚ್ನೆಸ್. ಓಕೆ, ಸೊ ಎಸ್ ಅಂದರೆ ಸ್ಪೀಶೀಸ್ ರಿಚ್ನೆಸ್, ಆ್ಯಂಡ್ ಸಿ ಅಂತಂದರೆ ವೈ ಇಂಟರ್ಸೆಪ್ಟ್ ಅದು, ಆ್ಯಂಡ್ ದೆನ್ ಝೆಡ್ ಅಂತಂದರೆ ಸ್ಲೋಪ್ ಆಫ್ ಲೈನ್, ಆ್ಯಂಡ್ ದೆನ್ ಎ ಅಂತಂದರೆ ಏರಿಯಾ. ಓಕೆ, ಸೊ ಕರೆಕ್ಟ್ ಆಪ್ಷನ್ ಯಾವುದು, log s ಈಕ್ವಲ್ಸ್ ಟು log c z log a, ಅಂದರೆ ಆಪ್ಷನ್ ಎ ಈಸ್ ದ ರೈಟ್ ಒನ್. ನೆಕ್ಸ್ಟ್, ಮ್ಯಾಚ್ ದ ಕಾಲಮ್ 1 ವಿತ್ ಕಾಲಮ್ 2. ಓಕೆ, ಸೊ ಇದು ಕೂಡ ಅಗೇನ್ ಬಯೋಡೈವರ್ಸಿಟಿ ಆ್ಯಂಡ್ ಕನ್ಸರ್ವೇಷನ್ ಚಾಪ್ಟರಿಂದ ಬಂದಿದೆ. ಸೊ ನಾನು 2021ನಲ್ಲಿ ಹೇಳಿದ ಹಾಗೆ ನಿಮಗೆ ಎಕೋಸಿಸ್ಟಮ್ ಮತ್ತು ಎನ್ವಿರಾನ್ಮೆಂಟಲ್ ಇಶ್ಯೂಸ್ ಎರಡು ಡಿಲೀಟ್ ಆಗಿದ್ದರಿಂದ ಈ ಬಯೋಡೈವರ್ಸಿಟಿ, ಆರ್ಗ್ಯಾನಿಸಮ್ಸ್ ಆ್ಯಂಡ್ ಪಾಪ್ಯುಲೇಷನ್ ಎರಡರ ಮೇಲೆ ಕೊಡಬೇಕಿತ್ತು. ಹಾಗಾಗಿ ಇದರಿಂದ 3 ಕ್ವೆಶನ್ ಕೇಳಿದ್ದಾರೆ, ಆರ್ಗ್ಯಾನಿಸಮ್ಸ್ ಆ್ಯಂಡ್ ಪಾಪ್ಯುಲೇಷನ್ಸಿಂದ 5 ಕ್ವೆಶನ್ ಕೇಳಿದ್ದಾರೆ. ಓಕೆ, ಸೊ ಯೂಶ್ವಲಿ ಇಷ್ಟು ಕ್ವೆಶನ್ಸ್ ಬರೋದಿಲ್ಲ ಈ ಚಾಪ್ಟರ್ ಮೇಲೆ. ಯು ಕ್ಯಾನ್ ಎಕ್ಸ್ಪೆಕ್ಟ್ 1 to 2 ಕ್ವೆಶನ್ಸ್ ಓನ್ಲಿ. ನೆಕ್ಸ್ಟ್ ಕ್ವೆಶನಿಗೆ ಬರೋದಾದರೆ ಕಾಲಮ್ 1 ನೋಡಿ, ನ್ಯಾರೋ ಯುಟಿಲಿಟೇರಿಯನ್ ಆರ್ಗ್ಯುಮೆಂಟ್ ಅಂದರೆ ಏನು, ಬ್ರಾಡ್ ಯುಟಿಲಿಟೇರಿಯನ್ ಆರ್ಗ್ಯುಮೆಂಟ್ ಅಂದರೆ ಏನು, ಎಥಿಕಲ್ ಆರ್ಗ್ಯುಮೆಂಟ್ ಅಂದರೆ ಏನು ಅಂತ ಅವ್ರು ಕೇಳಿರೋದು. ಓಕೆ, ನೋಡಿ ನ್ಯಾರೋ ಯುಟಿಲಿಟೇರಿಯನ್ ಆರ್ಗ್ಯುಮೆಂಟ್, ನ್ಯಾರೋ ಅಂತಂದರೆ ನೋಡಿ ಇಲ್ಲಿ ಯಾವುದ್ರ ಬಗ್ಗೆ ಮಾತಾಡ್ತಿದ್ದಾರೆ ಅವರು, ಇವಾಗ ಏನು ಕಾಡುಗಳು ಅಥವಾ ಎನ್ವಿರಾನ್ಮೆಂಟ್ ಇದೆ, ಇದರಿಂದ ಬಯೋಡೈವರ್ಸಿಟಿ ಏನಿದೆ ನಮ್ಮ ಸುತ್ತಮುತ್ತ, ಇದರಿಂದ ಏನೇನೆಲ್ಲ ನಮಗೆ ಯುಟಿಲೈಸೇಷನ್ ಆಗುತ್ತೆ, ಏನೇನೆಲ್ಲ ಉಪಯೋಗ ಇದೆ ಅನ್ನುವಂಥದ್ದು. ನ್ಯಾರೋ ಯುಟಿಲಿಟೇರಿಯನ್ ಆರ್ಗ್ಯುಮೆಂಟ್ ಪ್ರಕಾರ ಅಂದರೆ ನ್ಯಾರೋ ಆಗಿ ಅಂತಂದರೆ ತುಂಬ ಬ್ರಾಡ್ ಆಗಿ ವಿಶಾಲವಾಗಿ ಯೋಚನೆ ಮಾಡೋದಲ್ಲ, ನಮ್ಮ ಮೂಗಿನ ನೇರಕ್ಕೆ ಅನ್ನೋ ತರಹ ನ್ಯಾರೋ ಮೈಂಡೆಡ್ ಆಗಿ ನಾವು ಯೋಚನೆ ಮಾಡೋದಾದರೆ, ಸೊ ಆ ತರಹ ಏನು ನಮಗೆ ಉಪಯೋಗಗಳಿದೆ ಅಂತಂದರೆ ನೋಡಿ, ನಮಗೆ ನ್ಯಾರೋ ಆಗಿ ಯೋಚನೆ ಮಾಡಿದರೆ ನಮಗೆ ಅದರಿಂದ ಏನು ಸಿಗುತ್ತೆ. ಇವಾಗ ನೀವು ಚಿಕ್ಕ ಮಕ್ಕಳನ್ನ ಕೇಳಿದರೆ ನಿಮಗೆ ಏನು ಸಿಗುತ್ತೆ ಫಾರೆಸ್ಟಿಂದ ಅಂದರೆ ನೋಡಿ, ಫುಡ್ ಸಿಗುತ್ತೆ, ಮೆಡಿಸಿನ್ ಸಿಗುತ್ತೆ, ಇಂಡಸ್ಟ್ರಿಯಲ್ ಪ್ರಾಡಕ್ಟ್ ಸಿಗುತ್ತೆ ಅಂತ ಅವ್ರು ಹೇಳ್ತಾರೆ. ಓಕೆ, ಸೊ ದಿಸ್ ಇಸ್ ನ್ಯಾರೋ. ಬರ್ತಾ ನಿಮ್ಮ ಮೈಂಡ್ ಬ್ರಾಡ್ ಆಗ್ತಾ ಹೋಗುತ್ತೆ, ಹೌದಾ. ಸೊ ವಿಶಾಲವಾಗಿ ನೀವು ಯೋಚನೆ ಮಾಡಿದಾಗ ಆ್ಯಕ್ಚುಲ್ ಆಗಿ ಈ ಬಯೋಡೈವರ್ಸಿಟಿಯಿಂದ ನಮ್ಗೆ ಏನು ಉಪಯೋಗ ಇದೆ ಹೇಳಿ, ಇದರಿಂದ ಕನ್ಸರ್ವಿಂಗ್ ಬಯೋಡೈವರ್ಸಿಟಿ ಫಾರ್ ಮೇಜರ್ ಎಕೋಸಿಸ್ಟಮ್ ಸರ್ವಿಸಸ್, ಅಂದರೆ ಇದಷ್ಟೇ ಅಲ್ಲ, ಬರೀ ಫುಡ್, ಮೆಡಿಸಿನ್, ಇಂಡಸ್ಟ್ರಿಯಲ್ ಪ್ರಾಡಕ್ಟ್ಸ್ ನಮಗೆ ಸಿಗೋದಲ್ಲ, ಇಡೀ ಎಕೋಸಿಸ್ಟಮ್ಗೆ ಎಷ್ಟೊಂದು ಸರ್ವಿಸಸ್ ಇದೆ ಈ ಬಯೋಡೈವರ್ಸಿಟಿಯಿಂದ. ಅಂದರೆ ನೋಡಿ, ರೇನ್ಫಾಲ್ ಆಗೋದಾಗಿರ್ಬೋದು, ಫ್ಲಡ್ನ ತಡೆಗಟ್ಟೋದಾಗಿರ್ಬೋದು. ಓಕೆ, ಸೊ ಬೇರೆ ಜೀವಿಗಳಿಗೆ ಶೆಲ್ಟರ್ನ ಕೊಡುವಂಥದ್ದಾಗಿರ್ಬೋದು. ಒಂದು ಎಕೋಸಿಸ್ಟಮಲ್ಲಿ ಒಂದು ಬ್ಯಾಲೆನ್ಸನ್ನು ಮೇಂಟೈನ್ ಮಾಡೋದಕ್ಕೆ ನಮಗೆ ಬಯೋಡೈವರ್ಸಿಟಿ ಬೇಕಾಗುತ್ತೆ. ಓಕೆ, ಸೊ ಅದಕ್ಕೋಸ್ಕರ ನಾವು ಈ ಒಂದು ಬಯೋಡೈವರ್ಸಿಟಿಯನ್ನು ಕಾಪಾಡಬೇಕು ಅಂತ ಹೇಳೋದು ಬ್ರಾಡ್ ಯುಟಿಲಿಟೇರಿಯನ್ ಆರ್ಗ್ಯುಮೆಂಟ್. ಓಕೆ, ಸೊ ಸೆಕೆಂಡ್ ಈಸ್ ಪಿ, ಫಸ್ಟ್ ಒನ್ ಈಸ್ ಆರ್. ಎಥಿಕಲ್ ಆರ್ಗ್ಯುಮೆಂಟ್, ಎಥಿಕಲ್ ಅಂತಂದರೆ ನೈತಿಕವಾಗಿ ನೋಡೋದಾದರೆ. ಓಕೆ, ನೈತಿಕವಾಗಿ ವಾದಿಗಳು ಅಂದರೆ ಇವಾಗ ಎನ್ವಿರಾನ್ಮೆಂಟಲಿಸ್ಟ್ಗಳು. ಓಕೆ, ಸೊ ಪರಿಸರವಾದಿಗಳಾದರೆ ಯಾವ ತರಹ ಯೋಚನೆ ಮಾಡ್ತಾರೆ, ನಾವು ಪರಿಸರನ ಯಾಕೆ ಬೆಳೆಸಬೇಕು, ಪರಿಸರನ ಯಾಕೆ ನಾವು ಉಳಿಸ್ಬೇಕು, ಜೀವಿಗಳನ್ನು ಯಾಕೆ ಉಳಿಸ್ಬೇಕು ಅಂತಾರೆ, ಫುಡ್ಡು, ಮೆಡಿಸಿನ್ ಸಿಗುತ್ತೆ ಅಂತನಾ ಅಲ್ಲ, ಅದರಿಂದ ನಮಗೆ ಏನೋ ಉಪಯೋಗ ಆಗುತ್ತೆ ಅಂತನಾ ಅಲ್ಲ. ಅವ್ರು ಯಾಕೆ ಹೇಳ್ತಾರೆ, ಎವ್ರಿ ಸ್ಪೀಶೀಸ್ ಹ್ಯಾಸ್ ಆನ್ ಇಂಟ್ರೆನ್ಸಿಕ್ ವ್ಯಾಲ್ಯೂ, ಪ್ರತಿಯೊಂದು ಜೀವಿಗೂ ಕೂಡ ಅದರದ್ದೇ ಆದಂಥ ವ್ಯಾಲ್ಯೂ ಇದೆ, ಮಾರಲ್ ಡ್ಯೂಟಿ ಇದೆ. ಓಕೆ, ಸೊ ಹಾಗಾಗಿ ನಮ್ಮ ಫ್ಯೂಚರ್ ಜನ್ರೇಷನ್ಗೆ ಆ ಒಂದು ಬಯೋಲಾಜಿಕಲ್ ಲೆಗಸಿ ಅಂತಂದರೆ ಇಷ್ಟೆಲ್ಲ ಜೀವಿಗಳಿದೆ ನಮ್ಮ ಒಂದು ಏರಿಯಾದಲ್ಲಿ ಅನ್ನೋದನ್ನು ನಾವು ನಮ್ಮ ಮುಂದಿನ ಜನ್ರೇಷನ್ಗೆ ಕೊಡುಗೆಯಾಗಿ ಕೊಡಬೇಕು ಅನ್ನುವಂಥದ್ದು ಎಥಿಕಲ್ ಆರ್ಗ್ಯುಮೆಂಟ್. ಓಕೆ, ಸೊ ಕರೆಕ್ಟ್ ಆಪ್ಷನ್ ಯಾವುದಿದೆ ನೋಡಿ ಇದಕ್ಕೆ ಹೊಂದುವಂತಹದ್ದು, ಎಸ್, ದಟ್ ಈಸ್ ಆಪ್ಷನ್ ಸಿ. ಓಕೆ, ಸೊ ದಿಸ್ ಈಸ್ ದ ರೈಟ್ ಒನ್. ಸೊ ಐ ಥಿಂಕ್ ಎಸ್, ಸೊ ಇಷ್ಟು ಕ್ವೆಶನ್ಸ್ ಬಂದಿತ್ತು 2021ಇಂದ. ನೌ ವಿ ವಿಲ್ ಸಿ ಕ್ವೆಶನ್ಸ್ ಫ್ರಮ್ 2020. ಸೊ ಎಸ್, ಐಡೆಂಟಿಫೈ ದ ಪಾಸಿಬಲ್ ಲಿಂಕ್ ಎಮ್ ಇನ್ ದ ಫಾಲೋವಿಂಗ್ ಫುಡ್ ಚೈನ್. ಓಕೆ, ಸೊ ಅಂದರೆ ಕೆಳಗೆ ಕೊಟ್ಟಿರುವಂತಹ ಫುಡ್ ಚೈನ್ ಏನಿದೆಯಲ್ಲ, ಸೊ ಇದರಲ್ಲಿ ಎಮ್ ಏನನ್ನು ಇಂಡಿಕೇಟ್ ಮಾಡುತ್ತೆ ಅಂತ ಕೇಳಿದ್ದಾರೆ. ಓಕೆ, ಸೊ ನೋಡಿ, ಪ್ಲ್ಯಾಂಟನ್ನು ಇನ್ಸೆಕ್ಟ್ ತಿನ್ನುತ್ತೆ. ಓಕೆ, ಸೊ ಇನ್ಸೆಕ್ಟನ್ನು ಯಾವುದು ತಿನ್ನುತ್ತೆ, ಸೊ ದಟ್ ಅದನ್ನು ಸ್ನೇಕ್ ತಿನ್ನುತ್ತೆ, ಆ ಸ್ನೇಕನ್ನು ಈಗಲ್, ಓಕೆ, ಹದ್ದು ತಿನ್ನುತ್ತೆ. ಓಕೆ, ಸೊ ನಾವು ಈಸಿಯಾಗಿ ನಾವು ಗೆಸ್ ಮಾಡಿಬಿಡಬಹುದು, ಇನ್ಸೆಕ್ಟನ್ನು ಯಾವುದು ತಿನ್ನುತ್ತೆ, ಸೊ ದಟ್ ಅದನ್ನು ಸ್ನೇಕ್ ತಿನ್ನುತ್ತೆ, ದಟ್ ಈಸ್ ಫ್ರಾಗ್. ಓಕೆ, ಸೊ ಫ್ರಾಗ್ ಏನು ಮಾಡುತ್ತೆ, ಇನ್ಸೆಕ್ಟ್ ಅಂದರೆ ಗ್ರಾಸ್ ಹೋಪರನ್ನು ತಿನ್ನುತ್ತೆ, ಆ ಫ್ರಾಗನ್ನು ಹಾವು ತಿನ್ನುತ್ತೆ. ಓಕೆ, ಸೊ ಕಪ್ಪೆನ ಹಾವು ತಿನ್ನುತ್ತೆ ಅಲ್ವಾ. ಸೊ ದ ಕರೆಕ್ಟ್ ಆಪ್ಷನ್ ಈಸ್ ಆಪ್ಷನ್ ಸಿ. ಇದು ಎಕೋಸಿಸ್ಟಮಿಂದ ಬಂದಿತ್ತು. ನೆಕ್ಸ್ಟ್ ನೋಡಿ, ದ ಆರ್ಗ್ಯಾನಿಸಮ್ಸ್ ವಿಚ್ ಇನ್ವೇಡ್ ಬೇರ್ ಏರಿಯಾ ಟು ಇನಿಷಿಯೇಟ್ ಆ್ಯನ್ ಎಕೋಲಾಜಿಕಲ್ ಸಕ್ಸೆಷನ್ ಆರ್ ನೋನ್ ಆ್ಯಸ್. ಸೊ ಎಕೋಲಾಜಿಕಲ್ ಸಕ್ಸೆಷನ್ ಬಗ್ಗೆ ನಾನು ಡೀಟೇಲ್ಡ್ ಆಗಿ ನಿಮಗೆ ಎಕೋಸಿಸ್ಟಮ್ನ ಒನ್ ಶಾರ್ಟ್ದಲ್ಲಿ ನಾನು ಹೇಳ್ತೀನಿ. ಓಕೆ, ಹೇಳಿದ್ದೀನಿ ಆಗಲೇ, ಹೌದಾ. ಸೊ ಎಕೋಲಾಜಿಕಲ್ ಸಕ್ಸೆಷನ್ನಲ್ಲಿ ಪ್ರೈಮರಿ ಸಕ್ಸೆಷನ್ ಬರುತ್ತೆ, ಸೆಕೆಂಡರಿ ಸಕ್ಸೆಷನ್ ಬರುತ್ತೆ. ಓಕೆ, ಸೊ ಇಲ್ಲಿ ಇವ್ರು ಮಾತಾಡ್ತಿರೋದು
ಪ್ರೈಮರಿ ಸಕ್ಸೆಷನ್. ಯಾಕೆ ಪ್ರೈಮರಿ ಸಕ್ಸೆಷನ್ ಅಂತ ಹೇಳ್ತೀನಿ ಅಂತಂದರೆ ನೋಡಿ, ಟು ಇನಿಷಿಯೇಟ್ ಎಕೊಲಾಜಿಕಲ್ ಸಕ್ಸೆಷನ್ ಏನು ಮಾಡ್ತಾ ಇದೆ, ಎಕೊಲಾಜಿಕಲ್ ಸಕ್ಸೆಷನನ್ನು ಶುರು ಮಾಡ್ತಾ ಇದೆ. ಎಲ್ಲಿ? ಬೇರ್ ಏರಿಯಾ. ಓಕೆ, ಸೊ ಬೇರ್ ಏರಿಯಾ ಅಂತಂದರೆ ಮುಂಚೆ ಯಾವುದೇ ರೀತಿ ಜೀವಿಗಳು ಇಲ್ಲದೆ ಇರುವಂತಹ ಏರಿಯಾ. ಓಕೆ, ಸೊ ಅಂತಹ ಜೀವಿಗಳನ್ನು ಏನಂತ ಕರಿತೀವಿ? ಪಯೋನಿಯರ್ ಸ್ಪೀಶೀಸ್ ಅಂತ ಕರಿತೀವಿ. ಓಕೆ, ನೆನ್ಪಿಟ್ಕೊಳ್ಳಿ, ಪಯೋನಿಯರ್ ಸ್ಪೀಶೀಸ್. ಐ ಥಿಂಕ್ ಇದು ನಿಮಗೆ ಪ್ರಿಪ್ರೇಟರಿನಲ್ಲೋ ಆರ್ ಎಲ್ಸ್ ಬೋರ್ಡ್ ಎಕ್ಸಾಮಲ್ಲೋ ನನಗೆ ಕನ್ಫ್ಯೂಷನ್ ಇದೆ. ಸೊ ಬಟ್ ಈ ಕ್ವೆಶನ್ ಬಂದಿತ್ತು, ರೈಟ್. ಐ ಥಿಂಕ್ ಮಾಡೆಲ್ ಕ್ವೆಶನ್ ಪೇಪರಲ್ಲಿ ಏನೋ ಬಂದಿತ್ತು ನಿಮಗೆ, ಹೌದಾ, ಫಿಲ್ ಇನ್ ದ ಬ್ಲ್ಯಾಂಕ್ಸ್ ರೀತಿ, ರೈಟ್. ಸೊ ಈ ತರಹ ನಿಮಗೆ ಕ್ವೆಶನ್ಸ್ಗಳು ಬರುತ್ತೆ. ನೆಕ್ಸ್ಟ್, ವಿಚ್ ಆಫ್ ದ ಫಾಲೋವಿಂಗ್ ಈಸ್ ನಾಟ್ ಇನ್ಕ್ಲೂಡೆಡ್ ಇನ್ ಸಿಟು ಕನ್ಸರ್ವೇಷನ್. ಓಕೆ, ಸೊ ಏನು ಹೇಳ್ತಾ ಇದ್ದಾರೆ ಅವರು? ಇನ್ ಸಿಟು ಕನ್ಸರ್ವೇಷನ್ ಯಾವುದು ಅಲ್ಲ, ವಿಚ್ ಈಸ್ ನಾಟ್. ಓಕೆ, ಸೊ ಯಾವುದು ಅಲ್ಲ ಅಂತ ಹೇಳ್ತಾ ಇದ್ದಾರೆ. ಮೊದಲಿಗೆ ಇನ್ ಸಿಟು ಕನ್ಸರ್ವೇಷನ್ ಅಂದರೆ ಏನಂತ ತಿಳ್ಕೊಳ್ಬೇಕು. ಇನ್ ಸಿಟು ಅಂದರೆ ಏನು, ಎಕ್ಸ್ ಸಿಟು ಅಂದರೆ ಏನು? ಓಕೆ, ಸೊ ಇನ್ ಸಿಟು ಅಂತಂದರೆ ಆ ಒಂದು ಜೀವಿಯ ಪ್ರದೇಶ ಏನಿದೆ ಅದು ಎಲ್ಲಿ ಬದುಕ್ತಾ ಇತ್ತು ಅಲ್ಲೇ ಅದನ್ನು ಕನ್ಸರ್ವ್ ಮಾಡಿದರೆ ಇನ್ ಸಿಟು. ಅದನ್ನು ಬಿಟ್ಟು ಹೊರಗಡೆ ತೊಗೊಂಬಂದು ನಾವು ಅದನ್ನು ಕನ್ಸರ್ವ್ ಮಾಡಿದ್ವಿ ಅಂತಂದರೆ ಅದು ಎಕ್ಸ್ ಸಿಟು. ಫಾರ್ ಎಕ್ಸಾಂಪಲ್, ಇವಾಗ ಟೈಗರ್. ಓಕೆ, ಸೊ ಹುಲಿಯನ್ನು ಅದಿರುವಂಥ ಕಾಡಲ್ಲೇ, ದಟ್ ಈಸ್ ಸುಂದರ್ಬನ್ ಕಾಡಲ್ಲಿ ನಾವು ಟೈಗರ್ ರಿಸರ್ವ್ಗಳಿದೆ, ಹೌದಾ. ಸೊ ಟೈಗರ್ಸನ್ನು ನಾವು ಸುಂದರ್ಬನ್ ಕಾಡಲ್ಲಿ ನಾವು ಅವುಗಳನ್ನು ಅಲ್ಲಿ ಉಳಿಸಿದ್ದೀವಿ. ಓಕೆ, ಸೊ ಅದನ್ನು ಇನ್ ಸಿಟು ಕನ್ಸರ್ವೇಷನ್ ಅಂತೀವಿ. ಅವುಗಳನ್ನು ಅಲ್ಲೇ ನಾವು ಕಾಪಾಡ್ತಾ ಇದ್ದೀವಿ, ಯಾರು ಅದಕ್ಕೆ ತೊಂದರೆ ಕೊಡದೇ ಇರೋ ತರಹ, ಯಾರು ಅದನ್ನು ಬೇಟೆಯಾಡದೇ ಇರೋ ತರಹ. ಇಲ್ಲ, ನಾವು ಅದೇ ಟೈಗರನ್ನು ತೊಗೊಂಬಂದುಬಿಟ್ಟು ಮೈಸೂರು ಝೂನಲ್ಲಿಟ್ಟು ಅದನ್ನು ನಾವು ಕಾಪಾಡಿದರೆ ದಟ್ ಈಸ್ ಎಕ್ಸ್ ಸಿಟು ಕನ್ಸರ್ವೇಷನ್. ಓಕೆ, ಸೊ ಒಂದು ಜೀವಿಯನ್ನು ಅದರ ನ್ಯಾಚುರಲ್ ಹ್ಯಾಬಿಟೇಟ್ ಅಂದರೆ ಅದ್ರ ಮನೆಯಲ್ಲೇ ಅದನ್ನು ಕಾಪಾಡಿದ್ವಿ ಅಂತಂದರೆ ಇನ್ ಸಿಟು. ಮನೆಯನ್ನು ಬಿಟ್ಟು ತೊಗೊಂಬಂದು ನಾವು ಅದನ್ನು ಹಾಸ್ಟೆಲಲ್ಲಿ ಹಾಕಿ ಕಾಪಾಡಿದ್ವಿ ಅಂದರೆ ಅದು ಎಕ್ಸ್ ಸಿಟು. ಓಕೆ, ಮನೆಯಲ್ಲಿ ಇನ್ ಸಿಟು, ಹಾಸ್ಟೆಲ್ ಅಂದರೆ ಎಕ್ಸ್ ಸಿಟು. ಓಕೆ, ನಾವು ಸೊ ಇದರಲ್ಲಿ ಯಾವುದು ಅಲ್ಲ ಅಂತಂದರೆ ನೋಡಿ, ನ್ಯಾಷನಲ್ ಪಾರ್ಕ್, ಸ್ಯಾಂಕ್ಚುರಿ, ಬಾಟನಿಕಲ್ ಗಾರ್ಡನ್, ಬಯೋಸ್ಪಿಯರ್ ರಿಸರ್ವ್. ಓಕೆ, ಸೊ ನ್ಯಾಷನಲ್ ಪಾರ್ಕ್ ಅಂತಂದರೆ ಆ ಜೀವಿ ಏನು ಬದುಕ್ತಾ ಇದ್ದಾವಲ್ವ, ಸೊ ಫಾರೆಸ್ಟ್ ಇರ್ಬೋದು, ಆ ಏರಿಯಾ ಇರ್ಬೋದು, ಅದನ್ನೇ ಏನು ಮಾಡಿಬಿಡ್ತಾರೆ, ನ್ಯಾಷನಲ್ ಪಾರ್ಕ್ ಅಂತ ಘೋಷಣೆ ಮಾಡಿಬಿಡ್ತಾರೆ. ಆ್ಯಂಡ್ ದೆನ್ ಸ್ಯಾಂಕ್ಚುರಿ ಕೂಡ ಸೇಮ್ ಅದೇ ತರಹ, ಆ ಜೀವಿಗಳೇನು ವಾಸ ಮಾಡ್ತಿರುತ್ತೆ ಅದನ್ನೇ ಒಂದು ಸ್ಯಾಂಕ್ಚುರಿ ತರಹ ನಾವು ಅದನ್ನು, ಫಾರ್ ಎಕ್ಸಾಂಪಲ್ ಬಂಡೀಪುರ್ ಬರ್ಡ್ ಸ್ಯಾಂಕ್ಚುರಿ, ಹೌದಾ, ಪಕ್ಷಿಧಾಮ, ಪ್ರಾಣಿಧಾಮ, ಇವುಗಳನ್ನೆಲ್ಲ ಸ್ಯಾಂಕ್ಚುರಿ ಅಂತ ಕರಿತೀವಿ. ಓಕೆ, ನೆಕ್ಸ್ಟ್ ಬಯೋಸ್ಪಿಯರ್ ರಿಸರ್ವ್ಗಳು ಕೂಡ ಸೇಮ್ ಇದೇ ತರಹ. ಓಕೆ, ಸೊ ಇಲ್ಲಿ ಇವು ಮೂರದರಲ್ಲೂ ಏನಾಗುತ್ತೆ ಅಂತಂದರೆ ನೋಡಿ, ಈ ಮೂರೂ ಕೂಡ ಇನ್ ಸಿಟು ಕನ್ಸರ್ವೇಷನ್ಗಳು. ಅಂದರೆ ಆ ಜೀವಿಗಳಿರುವಂಥ ಜಾಗನೇ ನಾವು ಕನ್ಸರ್ವ್ ಮಾಡಿಬಿಟ್ಟಿದ್ದೀವಿ, ಮನೆಯಲ್ಲೇ ನಿಮಗೆ ಸೇಫ್ಟಿ ಕೊಡ್ತೀವಿ, ನಾವು ವಾಚ್ಮೆನ್ಗಳನ್ನಿಟ್ಟು ನಿಮಗೆ ಸೇಫ್ಟಿ ಕೊಡ್ತೀವಿ ಅಂತ. ಬಟ್ ಈ ಬಾಟನಿಕಲ್ ಗಾರ್ಡನ್ ಏನಿದೆಯೇ ನಿಮಗೆ, ಈ ಊಟಿಯಲ್ಲಿ ಬಾಟನಿಕಲ್ ಗಾರ್ಡನ್ ಇದೆ. ಓಕೆ, ಸೊ ಅಲ್ಲೇನು ಮಾಡ್ತಾರೆ, ಪ್ಲ್ಯಾಂಟ್ಸ್ಗಳನ್ನು ಅವುಗಳು ಇರೋ ಏರಿಯಾ ಬೇರೆ ತೊಗೊಂಡು ಬಂದುಬಿಟ್ಟು ಗಾರ್ಡನಲ್ಲಿ ಹಚ್ಚಿ ನಾವು ಅಲ್ಲಿ ಅವುಗಳನ್ನು ಕನ್ಸರ್ವ್ ಮಾಡೋದು. ಓಕೆ, ಸೊ ಬಾಟನಿಕಲ್ ಗಾರ್ಡನ್ ಆಗಿರ್ಬೋದು, ಝೂ ಆಗಿರಬಹುದು, ಇವೆಲ್ಲ ಏನು ಎಕ್ಸ್ ಸಿಟು ಕನ್ಸರ್ವೇಷನ್. ಸೊ ಹಾಗಾಗಿ ದಿಸ್ ಈಸ್ ದ ಕರೆಕ್ಟ್ ಆಪ್ಷನ್. ನೆಕ್ಸ್ಟ್, ಇದು ಎನ್ವಿರಾನ್ಮೆಂಟಲ್ ಇಶ್ಯೂಸ್ ಚಾಪ್ಟರಿಂದ ಈ 55 ಕ್ವೆಶನ್ ನೀವು ನೋಡ್ತಿರೋದು. ವಿಚ್ ಆಫ್ ದ ಫಾಲೋವಿಂಗ್ ಈಸ್ ಅ ರಾಂಗ್ ಸ್ಟೇಟ್ಮೆಂಟ್. ನೋಡಿ, ರಾಂಗ್ ಸ್ಟೇಟ್ಮೆಂಟ್ ಅಂತ ಹೇಳ್ತಾ ಇದ್ದಾರೆ. ಓಕೆ, ಸೊ ನಾವು most of the forest have been lost in tropical areas. Greenhouse effect is a natural phenomenon. Eutrophication is a natural phenomenon in freshwater lakes. Ozone is upper part of the atmosphere and is harmful to animals ಅಂತ ಹೇಳ್ತಾ ಇದ್ದಾರೆ. ಓಕೆ, ಸೊ ಇದರಲ್ಲಿ ನೋಡಿ ಈ ಆಪ್ಷನ್ ಕೂಡ ಕರೆಕ್ಟ್ ಆಗಿದೆ. ಗ್ರೀನ್ ಹೌಸ್ ಎಫೆಕ್ಟ್ ಅನ್ನುವಂಥದ್ದು ಒಂದು ನ್ಯಾಚುರಲ್ ಫೆನಾಮಿನನ್, ಅದು ಕರೆಕ್ಟ್ ಆಗಿದೆ. ಯೂಟ್ರೋಫಿಕೇಷನ್ ಅನ್ನುವಂಥದ್ದು ನ್ಯಾಚುರಲ್ ಫೆನಾಮಿನನ್ ಫ್ರೆಶ್ ವಾಟರ್ ಲೇಕ್ಸಲ್ಲಿ ಕರೆಕ್ಟ್ ಆಗಿದೆ. ಬಟ್ ಡಿ ಆಪ್ಷನನ್ನು ನೋಡಬೇಕು ನೀವು. ಅವ್ರೇನು ಹೇಳ್ತಾ ಇದ್ದಾರೆ, ಓಝೋನ್ ಇನ್ ಅಪ್ಪರ್ ಪಾರ್ಟ್ ಆಫ್ ದ ಅಟ್ಮಾಸ್ಫಿಯರ್ ಈಸ್ ಹಾರ್ಮ್ಫುಲ್ ಟು ಎನಿಮಲ್ಸ್ ಅಂತ ಹೇಳ್ತಾ ಇದ್ದಾರೆ. ಸೊ ದಿಸ್ ಈಸ್ ರಾಂಗ್. ಆ್ಯಕ್ಚುಲಿ ಓಝೋನ್ ನಮಗೆ ಗೊತ್ತಿದೆ ಓಝೋನ್ ಹಾರ್ಮ್ಫುಲ್ ಅಲ್ಲ ಅಂತ ಹೇಳಿ, ಹೌದಾ. ಸೊ ಓಝೋನ್ ಇರೋದ್ರಿಂದಾನೇ ನಮಗೆ ಯು ವಿ ರೇಡಿಯೇಷನ್ಸು, ಹಾರ್ಮ್ಫುಲ್ ರೇಡಿಯೇಷನ್ಸು ಸೂರ್ಯನಿಂದ ಬರ್ತಾ ಇಲ್ಲ. ಓಕೆ, ಸೊ ಓಝೋನ್ ಏನು ಮಾಡ್ತಾ ಇದೆ, ನಮಗೆ ಪ್ರೊಟೆಕ್ಷನನ್ನು ಕೊಡ್ತಾ ಇದೆ, ಹೌದಾ. ಬಟ್ ಅದರಲ್ಲೂ ಅಪ್ಪರ್ ಪಾರ್ಟಲ್ಲಿರುವಂಥ ಓಝೋನ್ ಅಂತೂ ನಾವು ಮಾತಾಡ್ತಿರೋದು ಪ್ರೊಟೆಕ್ಷನ್ ಬಗ್ಗೆ ಇರೋದು ಅಪ್ಪರ್ ಪಾರ್ಟ್ದು. ಬಟ್ ಕೆಳಗಡೆ ಪಾರ್ಟಲ್ಲಿ ಒಂದು ಓಝೋನ್ ಏನಾದರೂ ಫಾರ್ಮ್ ಆದರೆ ಆ ಓಝೋನ್ ಏನಿದೆಯಲ್ಲ ದಟ್ ಈಸ್ ಡೇಂಜರಸ್. ಓಕೆ, ಸೊ ಲೋವರ್ ಪಾರ್ಟಲ್ಲಿರೋ ಓಝೋನ್ ಆದರೆ ಡೇಂಜರಸ್, ಬಟ್ ಅಪ್ಪರ್ ಪಾರ್ಟ್ ಬಗ್ಗೆ ಅವ್ರು ಮಾತಾಡ್ತಿರೋದ್ರಿಂದ ಇಟ್ ಈಸ್ ನಾಟ್ ಹಾರ್ಮ್ಫುಲ್, ಇಟ್ ಈಸ್ ಗುಡ್ ಒನ್. ಓಕೆ, ಸೊ ಅಪ್ಪರ್ ಓಝೋನು ಗುಡ್ ಓಝೋನ್, ರೈಟ್. ಸೊ ಅಪ್ಪರ್ ಒನ್ ಈಸ್ ಗುಡ್ ಓಝೋನ್, ಕೆಳಗಡೆ ಇರೋದು ಬ್ಯಾಡ್ ಓಝೋನ್ ಅಂತ ಕರಿತೀವಿ. ಸೊ ಅಪ್ಪರ್ ಪಾರ್ಟ್ ಇರೋದ್ರಿಂದ ದಿಸ್ ಈಸ್ ಅವ್ರು ಹಾರ್ಮ್ಫುಲ್ ಅಂತ ಹೇಳಿದ್ದಾರೆ. ಸೊ ದಟ್ಸ್ ವೈ ಇಟ್ ಈಸ್ ರಾಂಗ್ ಸ್ಟೇಟ್ಮೆಂಟ್. ಅರ್ಥ ಆಗ್ತಿದೆಯಾ? ಇದು ಆ್ಯಕ್ಚುಲಿ ನೀವು ನೀಟಾಗಿ ಓದ್ಕೊಳ್ಬೇಕು ಕ್ವೆಶನ್ಸನ್ನು. ನೆಕ್ಸ್ಟ್, this one is also from environmental issues. According to Supreme Court of India ruling with respect to Bharat Stage 6 norms, from which date these are supposed to be implemented in the country? Okay, so ಇದಕ್ಕೆ ಕರೆಕ್ಟ್ ಆಪ್ಷನ್ ಯಾವುದು ಅಂತಂದರೆ ಆಪ್ಷನ್ ಎ, 1st April 2020. ಓಕೆ, ಇನ್ನು ನೆಕ್ಸ್ಟ್, ಎಸ್, ಐ ಥಿಂಕ್ ಇಷ್ಟು ಕ್ವೆಶನ್ಸ್ಗಳಿತ್ತು. ವಿ ಹ್ಯಾವ್ ಕವರ್ಡ್ ಆರ್ಗ್ಯಾನಿಸಮ್ಸ್ ಆ್ಯಂಡ್ ಪಾಪ್ಯುಲೇಷನ್ ಚಾಪ್ಟರ್ ಇನ್ ದ ಪ್ರೀವಿಯಸ್ ವಿಡಿಯೋ. ಯು ಕ್ಯಾನ್ ವಾಚ್ ದಟ್. ನೆಕ್ಸ್ಟ್ 2019ನ ಕ್ವೆಶನ್ಸನ್ನು ನೋಡಿ.
ಸೊ ನೆಕ್ಸ್ಟ್ ಕ್ವೆಶನ್ ಎಕೋಸಿಸ್ಟಮಿಂದ ಬಂದಿರುವಂಥದ್ದು. ವಿಚ್ ಒನ್ ಆಫ್ ದ ಫಾಲೋವಿಂಗ್ ಎಕೋಸಿಸ್ಟಮ್ ಹ್ಯಾಸ್ ಹೈಯೆಸ್ಟ್ ಆ್ಯನ್ಯುವಲ್ ನೆಟ್ ಪ್ರೈಮರಿ ಪ್ರೊಡಕ್ಟಿವಿಟಿ? ಅಂದರೆ ಯಾವ ಒಂದು ಎಕೋಸಿಸ್ಟಮ್ ಕೆಳಗೆ ಕೊಟ್ಟಿರೋದ್ರಲ್ಲಿ ಅತಿ ಹೆಚ್ಚು ಪ್ರೈಮರಿ ಪ್ರೊಡಕ್ಟಿವಿಟಿಯನ್ನು ತೋರಿಸುತ್ತೆ. ನೋಡಿ, ಪ್ರೈಮರಿ ಪ್ರೊಡಕ್ಟಿವಿಟಿ ಅಂದ್ರೇನು, ಸೆಕೆಂಡರಿ ಪ್ರೊಡಕ್ಟಿವಿಟಿ ಅಂದ್ರೇನು, ನೆಟ್ ಪ್ರೈಮರಿ ಪ್ರೊಡಕ್ಟಿವಿಟಿ, ಗ್ರಾಸ್ ಪ್ರೈಮರಿ ಪ್ರೊಡಕ್ಟಿವಿಟಿ, ಎಲ್ಲದರ ಬಗ್ಗೆ ನೀಟಾಗಿ ನಿಮಗೆ ನಾನು ಎಕೋಸಿಸ್ಟಮ್ ಚಾಪ್ಟರ್ ಏನು ಇದೆ ಜಸ್ಟ್ 30 ಮಿನಿಟ್ಸ್ ಇದೆ, ಅದು ಒನ್ ಶಾರ್ಟ್ ವಿಡಿಯೋ. ಸೊ ಅದನ್ನೊಂದು ಸರ್ತಿ ನೋಡ್ಕೊಳ್ಳಿ, ನಿಮಗೆಲ್ಲ ಕ್ಲಿಯರಾಗಿ ಹೋಗುತ್ತೆ. ಓಕೆ, ಸೊ ನಾವು ಯಾವುದರಲ್ಲಿ ನೆಟ್ ಪ್ರೈಮರಿ ಪ್ರೊಡಕ್ಟಿವಿಟಿ ಜಾಸ್ತಿ ಇದೆ? ನೋಡಿ, ಪ್ರೈಮರಿ ಪ್ರೊಡಕ್ಟಿವಿಟಿ ಅಂದರೆ ಯಾವುದು ಪ್ಲಾಂಟ್ಸ್ಗಳು ಪ್ರೊಡ್ಯೂಸ್ ಮಾಡ್ತಾವಲ್ವಾ, ಸೊ ಅದನ್ನು ಪ್ರೈಮರಿ ಪ್ರೊಡಕ್ಟಿವಿಟಿ ಅಂತ ಕರಿತೀವಿ. ಸೊ ಅದರಲ್ಲಿ ಯಾವುದು ಜಾಸ್ತಿ ಇದೆ ಅಂತ ಕೇಳಿದ್ದಾರೆ. ಟ್ರಾಪಿಕಲ್ ಡೆಸಿಡ್ಯೂಸ್ ಫಾರೆಸ್ಟಲ್ಲಿನ, ಟೆಂಪ್ರೇಟ್ ಎವರ್ಗ್ರೀನ್ ಫಾರೆಸ್ಟಲ್ಲಿನ, ಡೆಸರ್ಟಲ್ಲಿನ, ಟ್ರಾಪಿಕಲ್ ರೈನ್ ಫಾರೆಸ್ಟಲ್ಲಿನ. ನೋಡಿ, ಎಲ್ಲಿ ಪ್ಲಾಂಟ್ಸ್ ಜಾಸ್ತಿ ಇರುತ್ತೆ ಅಲ್ಲಿ ಪ್ರೊಡಕ್ಟಿವಿಟಿ ಜಾಸ್ತಿ ಇರುತ್ತೆ, ಪ್ರೈಮರಿ ಪ್ರೊಡಕ್ಟಿವಿಟಿ. ಹೌದಾ? ನೋಡಿ, ಡೆಸರ್ಟಲ್ಲಿ ಜಾಸ್ತಿ ಪ್ಲಾಂಟ್ಸ್ ಇರ್ತಾವ? ಇಲ್ಲ. ಟೆಂಪ್ರೇಟಲ್ಲಿ ಜಾಸ್ತಿ ಇರ್ತಾವ? ಇಲ್ಲ. ಸೊ ನಮ್ಮ ಟ್ರಾಪಿಕಲ್ ದಲ್ಲಿ ನೋಡ್ಬೇಕು. ಹೌದಾ? ಸೊ ಟ್ರಾಪಿಕಲ್ ಡೆಸಿಡ್ಯೂಸ್ ಫಾರೆಸ್ಟಲ್ಲಿನ, ಟ್ರಾಪಿಕಲ್ ರೈನ್ ಫಾರೆಸ್ಟಲ್ಲಿನ. ಸೊ ಆಬ್ವಿಯಸ್ಲಿ ಟ್ರಾಪಿಕಲ್ ರೈನ್ ಫಾರೆಸ್ಟಲ್ಲಿ ನಮಗೆ ಜಾಸ್ತಿ ಟ್ರೀಸ್ಗಳಿರುತ್ತೆ, ಪ್ಲಾಂಟ್ಸ್ ಇರುತ್ತೆ. ಹಾಗಾಗಿ ದ ಕರೆಕ್ಟ್ ಆಪ್ಷನ್ ಈಸ್ ಆಪ್ಷನ್ ಡಿ. ನೆಕ್ಸ್ಟ್ ಸಿ, 2 ಸರ್ತಿ ರಿಪೀಟ್ ಆಗಿದೆ ನೋಡಿ ಈ ಕ್ವೆಶನ್. ಒನ್ ಆಫ್ ದ ಟೋಟಲ್ ಇನ್ಸಿಡೆಂಟ್ ಸೋಲಾರ್ ರೇಡಿಯೇಷನ್ ಪರ್ಸೆಂಟೇಜ್ ಫೋಟೋಸಿಂಥೆಟಿಕಲಿ ಆಕ್ಟಿವ್ ರೇಡಿಯೇಷನ್ ಅಂದರೆ ಪಾರ್. ಓಕೆ, ಸೊ ಇದು ಎಷ್ಟು ಕ್ಯಾಪ್ಚರ್ ಮಾಡುತ್ತೆ ಪ್ಲಾಂಟ್ಸ್ ಅಂತ ಹೇಳಿದ್ದಾರೆ. ಓಕೆ, ಸೊ ನಾವು ಪ್ರೀವಿಯಸ್ ಇದರಲ್ಲಿ ನೋಡಿದ್ವಿ. ಸೊ ಕಮೆಂಟ್ ಮೀ ದ ರೈಟ್ ಆನ್ಸರ್. ನೋಡಿ, ನೀವು ಆಪ್ಷನ್ ಎ 7th ಕ್ವೆಶನಿಗೆ ಆಪ್ಷನ್ ಎ ಅಂತ ಕಮೆಂಟ್ ಮಾಡಿಬಿಡ್ತೀರಲ್ಲ, ಸೊ ಅದು ಗೊತ್ತಾಗಲ್ಲ. ನೀವು ಕರೆಕ್ಟಾಗಿ ಇಯರ್ನ ಮೆನ್ಷನ್ ಮಾಡಿ, ಆಮೇಲೆ ಕ್ವೆಶನ್ ನಂಬರನ್ನು ಮೆನ್ಷನ್ ಮಾಡಿ, ಆಪ್ಷನ್ ಎ ಏನು ಅದು ಆನ್ಸರ್ ಅಂತ ಹೇಳಿ ನೀವು ಕಮೆಂಟ್ ಮಾಡಿದ್ರಿ ಅಂತಂದರೆ ನನಗೆ ಈಸಿಯಾಗಿ ಗೊತ್ತಾಗುತ್ತೆ. ಓಕೆ, ಸೊ ಹಾಗಾಗಿ ನೀವು ಕರೆಕ್ಟ್ ಇದೆಯೋ ಇಲ್ವೋ ಅಂತ ಹೇಳಲಿಕ್ಕೆ ಈಸಿಯಾಗಿ ಗೊತ್ತಾಗುತ್ತೆ. ಸೊ ಪ್ಲೀಸ್ ಇಯರ್ ಮೆನ್ಷನ್ ಮಾಡಿ, ಕ್ವೆಶನ್ ನಂಬರ್ ಮೆನ್ಷನ್ ಮಾಡಿ, ಅದಾದ ನಂತರ ನೀವು ಆನ್ಸರನ್ನು ಟೈಪ್ ಮಾಡಿ. ಓಕೆ, ಸೊ ದ ರೈಟ್ ಆಪ್ಷನ್ ಈಸ್ ಆಪ್ಷನ್ ಎ. ಓಕೆ, ನೆಕ್ಸ್ಟ್ ದ ಹಿಸ್ಟೋರಿಕ್ ಕನ್ವೆನ್ಷನ್ ರಿಲೇಟೆಡ್ ಟು ಕನ್ಸರ್ವೇಷನ್ ಆಫ್ ಬಯಾಲಜಿಕಲ್ ಡೈವರ್ಸಿಟಿ ಈಸ್ ಆಲ್ಸೋ ನೋನ್ ಆ್ಯಸ್. ಓಕೆ, ನೋಡಿ, ಇದರಲ್ಲಿ ನಿಮಗೆ ಈ ಕ್ಯೋಟೋ ಪ್ರೋಟೋಕಾಲ್ ಅಂದರೆ ಏನು, ಮಾಂಟ್ರಿಯಲ್ ಪ್ರೋಟೋಕಾಲ್ ಅಂದರೆ ಏನು, ಅರ್ತ್ ಸಮಿಟ್ ಅಂದರೆ ಏನು, ವರ್ಲ್ಡ್ ಸಮಿಟ್ ಅಂದರೆ ಏನು, ಸೊ 4ರ ಬಗ್ಗೆನೂ ನಿಮಗೆ ಗೊತ್ತಿರಬೇಕಾಗುತ್ತೆ. ಓಕೆ, ಅವ್ರು ಇಲ್ಲಿ ಕೇಳಿರೋದು ಯಾವುದ್ರ ಬಗ್ಗೆ ರಿಲೇಟೆಡ್? ಕನ್ಸರ್ವೇಷನ್ ಆಫ್ ಬಯಾಲಜಿಕಲ್ ಡೈವರ್ಸಿಟಿ. ಓಕೆ, ಸೊ ಇದರ ರಿಲೇಟೆಡ್ ಹಿಸ್ಟೋರಿಕ್ ಕನ್ವೆನ್ಷನ್ ಯಾವುದದು ಅಂತ ಅವ್ರು ಕೇಳಿದ್ದಾರೆ. ಸೊ ಇದಕ್ಕೆ ರೈಟ್ ಆನ್ಸರ್ ಯಾವುದು ಅಂತಂದರೆ ದ ಅರ್ತ್ ಸಮಿಟ್. ಓಕೆ, ಸೊ ಅರ್ತ್ ಸಮಿಟ್ ಯಾವುದಕ್ಕೋಸ್ಕರ ಆಯಿತು? ದ ಕನ್ಸರ್ವೇಷನ್ ಆಫ್ ಬಯೋಲಾಜಿಕಲ್ ಡೈವರ್ಸಿಟಿಗಾಗಿದ್ದು ಅರ್ತ್ ಸಮಿಟ್. ಸೊ ಕ್ಯೋಟೋ ಪ್ರೋಟೋಕಾಲ್ ಆಗಿರುವಂಥದ್ದು ಟು ಲಿಮಿಟ್ ಗ್ರೀನ್ ಹೌಸ್ ಗ್ಯಾಸಸ್. ಓಕೆ, ಸೊ ಗ್ರೀನ್ ಹೌಸ್ ಗ್ಯಾಸಸ್ಗಳು ಎಮಿಟ್ ಆಗೋದನ್ನು ಕಡಿಮೆ ಮಾಡೋದಕ್ಕೆ ಕ್ಯೋಟೋ ಪ್ರೋಟೋಕಾಲ್ ಆಗಿದ್ದು. ಮಾಂಟ್ರಿಯಲ್ ಪ್ರೋಟೋಕಾಲ್ ಆಗಿರುವಂಥದ್ದು ಓಝೋನ್ ಲೇಯರನ್ನು ಡಿಪ್ಲೀಟ್ ಮಾಡೋದಕ್ಕೆ ಏನೇನೆಲ್ಲ ಕಾರಣಗಳಾಗಿದೆ ಸಬ್ಸ್ಟೆನ್ಸ್ಗಳು, ಸೊ ಅದನ್ನು ಕಡಿಮೆ ಮಾಡುವಂಥದ್ದು. ಓಕೆ, ಸೊ ಓಝೋನ್ ಕುರಿತಾಗಿ ಮಾಂಟ್ರಿಯಲ್ ಪ್ರೋಟೋಕಾಲ್, ಗ್ರೀನ್ ಹೌಸ್ ಗ್ಯಾಸಸ್ ಕುರಿತಾಗಿ ಕ್ಯೋಟೋ ಪ್ರೋಟೋಕಾಲ್ ಆಗಿತ್ತು. ಓಕೆ, ಸೊ ನೆನ್ಪಿಟ್ಕೊಳ್ಳಿ. ನೆಕ್ಸ್ಟ್ ಕ್ವೆಶನ್, ವಿಚ್ ಆಫ್ ದ ಫಾಲೋವಿಂಗ್ ಹ್ಯೂಮನ್ ಆ್ಯಕ್ಟಿವಿಟಿ ಈಸ್ ಕಾಂಟ್ರಿಬ್ಯೂಟೆಡ್ ಟು ಡಿಫಾರೆಸ್ಟೇಷನ್ ಇನ್ ನಾರ್ತ್ ಈಸ್ಟರ್ನ್ ಸ್ಟೇಟ್ಸ್ ಆಫ್ ಇಂಡಿಯಾ? ನೋಡಿ, ನಾರ್ತ್ ಈಸ್ಟರ್ನ್ ಸ್ಟೇಟ್ಸ್ ಏನಿದೆ ಇಂಡಿಯಾದಲ್ಲಿ, ಸೊ ಅಲ್ಲಿ ಡಿಫಾರೆಸ್ಟೇಷನ್ಗೆ ಕಾರಣ ಆಗಿರುವಂತಹ ಯಾವ ಒಂದು ಮನುಷ್ಯರ ಒಂದು ಆ್ಯಕ್ಟಿವಿಟಿ ಕಾರಣ ಆಗಿದೆ ಅಂತ ಅವ್ರು ಹೇಳಿದ್ದಾರೆ. ಓಕೆ, ಇಂಡಸ್ಟ್ರಿಯಲೈಸೇಷನಿಂದ ಅಲ್ಲಿ ಡಿಫಾರೆಸ್ಟೇಷನ್ ಆಯಿತಾ, ಮರಗಳನ್ನು ಕಡಿದ್ರ, ಜುಮ್ ಕಲ್ಟಿವೇಷನಿಂದ ಕಡಿದ್ರ, ಅರ್ಬನೈಸೇಷನ್ ಆಗಿದ್ದಕ್ಕೆ ಅಲ್ಲಿ ಮರಗಳನ್ನು ಕಡಿಯಲಾಯ್ತಾ, ಮೋನೋಕ್ರಾಪಿಂಗ್ ಆಗಿದ್ದರಿಂದ ಅಲ್ಲಿ ಡಿಫಾರೆಸ್ಟೇಷನ್ ಆಯಿತಾ? ನೋಡಿ, ಇದಕ್ಕೆ ಕರೆಕ್ಟ್ ಆದ ಆಪ್ಷನ್ ಯಾವುದಂದರೆ ಜುಮ್ ಕಲ್ಟಿವೇಷನ್ ಅಂತ. ಸೊ ಜುಮ್ ಕಲ್ಟಿವೇಷನ್ ಅಂತಂದರೆ ಇರುವಂತಹ ಮರಗಳನ್ನು ಅಥವಾ ಕ್ರಾಪ್ಸನ್ನು ಏನು ಮಾಡ್ತಾರೆ, ಫಸ್ಟ್ ಬರ್ನ್ ಮಾಡಿ ಬಿಡ್ತಾರೆ. ಓಕೆ, ಅಂದರೆ ಸುಟ್ಟು ಬಿಡೋದು, ಸುಟ್ಟು ನಂತರ ಅಲ್ಲಿ ಆಮೇಲೆ ಹೊಸ ಕ್ರಾಪ್ಸನ್ನು ಬೆಳೆಯುವಂಥದ್ದು. ಓಕೆ, ಸೊ ದಟ್ ಈಸ್ ಜುಮ್ ಕಲ್ಟಿವೇಷನ್. ಇದನ್ನು ಸ್ಲ್ಯಾಶ್ ಆ್ಯಂಡ್ ಬರ್ನ್ ಅಂತ ಕೂಡ ಕರೀತಾರೆ. ಓಕೆ, ಸೊ ಸ್ಲ್ಯಾಶ್ ಆ್ಯಂಡ್ ಬರ್ನ್ ಕಲ್ಟಿವೇಷನ್ ಅಂತ ಕೂಡ ಕರೀತಾರೆ ಜುಮ್ ಕಲ್ಟಿವೇಷನನ್ನು. ಸೊ ಈ ತರಹ ಮಾಡಿನೇ ಅಲ್ಲಿ ಹೆಚ್ಚಾಗಿ ಡಿಫಾರೆಸ್ಟೇಷನ್ ಆಗಿದೆ, ಅಂದರೆ ಹೆಚ್ಚು ಕಾಡಿನ ನಾಶ ಆಗಿದೆ ಅಂತ ಅವರು ಹೇಳಿರೋದು. ಓಕೆ, ಇನ್ನು ನೆಕ್ಸ್ಟ್, ಇನ್ ದ ಏರಿಯಾ ವೇರ್ DDT ಹ್ಯಾಸ್ ಬಿನ್ ಯೂಸ್ಡ್ ಎಕ್ಸ್ಟೆನ್ಸಿವ್ಲಿ ದ ಪಾಪ್ಯುಲೇಷನ್ ಆಫ್ ಬರ್ಡ್ಸ್ ಡಿಕ್ಲೈನ್ ಸಿಗ್ನಿಫಿಕೆಂಟ್ಲಿ ಬಿಕಾಸ್. ಅಂದರೆ ಜಾಸ್ತಿ DDTಯನ್ನು ಯೂಸ್ ಮಾಡಿದ್ರು. DDT ಅಂದರೆ ನಾವು ಸೊಳ್ಳೆಗಳು, ಮಾಸ್ಕಿಟೋನ ಸಾಯಿಸೋದಕ್ಕೆ ನಾವು DDTಯನ್ನು ಹೊಡಿತಾರೆ. ಹೌದಾ? ಸೊ ಗೌರ್ಮೆಂಟ್ ಮೆಡಿಕಲ್ ಕಡೆಯಿಂದ, ಓಕೆ, ಸೊ ಹಾಸ್ಪಿಟಲ್ಸ್ ಕಡೆಯಿಂದ, ಗೌರ್ಮೆಂಟ್ ಹಾಸ್ಪಿಟಲ್ಸ್ ಕಡೆಯಿಂದ ಈ ರೀತಿ DDTಯನ್ನು ಮನೆಗಳಿಗೆ ಇದನ್ನು ಸ್ಪ್ರೇ ಮಾಡ್ತಾರೆ. ಓಕೆ, ಸೊ ಇದರಿಂದ ಪಾಪ್ಯುಲೇಷನ್ ಆಫ್ ಬರ್ಡ್ಸ್ ಏನಿದೆ ಅಂದರೆ ಪಕ್ಷಿಗಳ ಸಂಖ್ಯೆ ಏನಾಗಿದೆ ಅದು ಕಡಿಮೆ ಆಗಿದೆ. ಯಾಕೆ ಅಂತ ಕೇಳ್ತಾರೆ. ಯಾಕೆ? ಬರ್ಡ್ಸ್ ಏನಾದರೂ ಎಗ್ಸನ್ನ ಇಡೋದನ್ನು ಸ್ಟಾಪ್ ಮಾಡಿತಾ? ಇಲ್ಲ. ಅರ್ತ್ ವರ್ಮ್ಸ್ ಇನ್ ದ ಏರಿಯಾ ಗಾಟ್ ಎರಾಡಿಕೇಟೆಡ್. ಸೊ ಅರ್ತ್ ವರ್ಮ್ಸ್ ಆ ಏರಿಯಾದಲ್ಲಿ ಹೋಗ್ಬಿಟ್ಟು ಹಾಗಾಗಿ ಪಕ್ಷಿಗಳು ಅದ್ರ ಮೇಲೆ ಡಿಪೆಂಡ್ ಆಗಿತ್ತು, ಅದರಿಂದ ಪಕ್ಷಿಗಳು ಕಡಿಮೆ ಆಯಿತಾ? ಇಲ್ಲ. ಬರ್ಡ್ಸ್ ಬಿಕಮ್ ವಲ್ನರೇಬಲ್ ಟು ಪ್ರಿಡೇಟರ್ಸ್. ಬೇಗ ಬರ್ಡ್ಸ್ಗಳನ್ನು ಬೇರೆ ಬೇರೆ ಎನಿಮಲ್ಸ್ ತಿಂದುಬಿಡ್ತು? ಇಲ್ಲ. ಓಕೆ, ಸೊ ಏನು ರೈಟ್ ಆಪ್ಷನ್ ಅಂದರೆ ಆಪ್ಷನ್ ಡಿ, ದಟ್ ಈಸ್ ಮೆನಿ ಎಗ್ಸ್ ಲೇಡ್ ಬೈ ದ ಬರ್ಡ್ಸ್ ವೇರ್ ಪ್ರೀ ಮೆಚೂರ್ಡ್ ಬ್ರೇಕಿಂಗ್. ಅಂದರೆ ಎಗ್ಸನ್ನು ಏನು ಇಡ್ತಿದ್ವಲ್ಲ ಬರ್ಡ್ಸ್ಗಳು, ಮೊಟ್ಟೆಗಳು, ಸೊ ಆ ಮೊಟ್ಟೆಗಳು ಮೆಚೂರ್ ಆಗೋಕ್ಕೂ ಮುಂಚೆನೇ ಬ್ರೇಕ್ ಆಗಿಬಿಡ್ತಿದ್ವು. ಓಕೆ, ಸೊ ಬ್ರೇಕ್ ಆದಾಗ ಅದ್ರ ಒಳಗಡೆ ಇನ್ನೂ ಬೇಬಿ ಮೆಚೂರ್ ಆಗಿರೋದೇ ಇಲ್ಲ, ಸೊ ಹಾಗಾಗಿ ಅವುಗಳು ಸತ್ತು ಹೋಗ್ಬಿಡ್ತಿತ್ತು. ಹಾಗಾಗಿ ಅವುಗಳ ಜನಸಂಖ್ಯೆ ಕಡಿಮೆ ಆಗ್ತಾ ಬಂತು. ಓಕೆ, ಸೊ ದ ರೈಟ್ ಆಪ್ಷನ್ ಈಸ್ ದ ಎಗ್ಸ್ ಲೇಡ್ ಬೈ ದ ಬರ್ಡ್ಸ್ ಶೋಡ್ ಪ್ರೀ ಮೆಚೂರ್ಡ್ ಬ್ರೇಕಿಂಗ್. ಓಕೆ, ನೆಕ್ಸ್ಟ್ ಎಸ್, ಸೊ ಇದಿಷ್ಟು ನಿಮಗೆ ಉಳಿದಿರೋಂಥ ಎಕಾಲಜಿ ಚಾಪ್ಟರ್ಸ್ ಏನಿದೆ, ಎಕೋಸಿಸ್ಟಮ್, ಎನ್ವಿರಾನ್ಮೆಂಟಲ್ ಇಶ್ಯೂಸ್ ಆ್ಯಂಡ್ ದೆನ್ ಬಯೋಡೈವರ್ಸಿಟಿಯಿಂದ ಬಂದಂಥ ಕ್ವೆಶನ್ಸ್ ಆಗಿತ್ತು. ಸೊ ನೆಕ್ಸ್ಟ್ 2018ನ ಕ್ವೆಶನ್ಸ್ ನೋಡೋಣ. ಸೊ ಎಸ್, ವೆಲ್ ನೋನ್ ಕ್ವೆಶನ್ ಎಕೋಸಿಸ್ಟಮ್ ಚಾಪ್ಟರಿಂದ, ದಟ್ ಈಸ್ ನೆಟ್ ಪ್ರೈಮರಿ ಪ್ರೊಡಕ್ಟಿವಿಟಿಯ ಫಾರ್ಮುಲಾ.
ಓಕೆ, ಸೊ ನೆಟ್ ಪ್ರೈಮರಿ ಪ್ರೊಡಕ್ಟಿವಿಟಿಯ ಫಾರ್ಮುಲಾ ಏನಾಗಿದೆ ನೋಡಿ. ನೆಟ್ ಪ್ರೈಮರಿ ಪ್ರೊಡಕ್ಟಿವಿಟಿ ಇನ್ ಆನ್ ಎಕೋಸಿಸ್ಟಮ್ ಈಸ್. ಓಕೆ, ಸೊ ನೆಟ್ ಪ್ರೈಮರಿ ಪ್ರೊಡಕ್ಟಿವಿಟಿ ಅಂದರೆ ಏನು? ಪ್ಲಾಂಟ್ಸ್ಗಳು ಮೊದಲು ಪ್ರೊಡ್ಯೂಸ್ ಮಾಡ್ತಾವೆ, ಹೌದಾ. ಸೊ ಪ್ಲಾಂಟ್ಸ್ಗಳು ಪ್ರೊಡ್ಯೂಸ್ ಮಾಡುತ್ತೆ, ಸನ್ಲೈಟನ್ನೆಲ್ಲ ಕ್ಯಾಪ್ಚರ್ ಮಾಡ್ಕೊಂಡ್ಬಿಟ್ಟು ಆ ಪ್ರೊಡಕ್ಟಿವಿಟಿಯನ್ನು ನಾವು ಗ್ರಾಸ್ ಪ್ರೈಮರಿ ಪ್ರೊಡಕ್ಟಿವಿಟಿ ಅಂತ ಕರಿತೀವಿ. ಸೊ ಡೈರೆಕ್ಟಾಗಿ ಇದೆಲ್ಲವೂ ಅದನ್ನು ಕನ್ಸ್ಯೂಮ್ ಮಾಡುವಂಥ ಆರ್ಗ್ಯಾನಿಸಮ್ಸ್ಗೆ ಸಿಗುತ್ತಾ? ಇಲ್ಲ. ಓಕೆ, ಸೊ ಅದನ್ನು ಕನ್ಸ್ಯೂಮ್ ಮಾಡೋ ಆರ್ಗ್ಯಾನಿಸಮ್ಸ್ಗೆ ಸಿಗೋದನ್ನು ನಾವು ನೆಟ್ ಪ್ರೈಮರಿ ಪ್ರೊಡಕ್ಟಿವಿಟಿ ಅಂತ ಕರಿತೀವಿ. ಸೊ ಈ ಗ್ರಾಸ್ ಅನ್ನುವಂಥದ್ದು ಪ್ಲಾಂಟ್ಸ್ಗಳು ಪ್ರೊಡ್ಯೂಸ್ ಮಾಡಿದ್ದು, ಆರ್ಗ್ಯಾನಿಸಮ್ಸ್ಗಳು ಅದನ್ನು ತಿನ್ನೋದಕ್ಕೆ ಸಿಗೋದು ನೆಟ್ ಪ್ರೈಮರಿ ಪ್ರೊಡಕ್ಟಿವಿಟಿ. ಸೊ ಈ ಮಧ್ಯದಲ್ಲಿ ಏನಾಗುತ್ತೆ ಅಂತಂದರೆ ಸ್ವಲ್ಪ ಅಮೌಂಟ್ ಆಫ್ ಪ್ರಾಡಕ್ಟನ್ನು ಏನು ಮಾಡುತ್ತೆ, ಅದು ರೆಸ್ಪಿರೇಷನ್ಗೆ ಬಳಸ್ಕೊಳ್ಳುತ್ತೆ. ಓಕೆ, ಅಂದರೆ ಈ ಪ್ಲಾಂಟ್ಸ್ಗಳು ಈ ಒಂದು ಪ್ರೊಡಕ್ಟಿವಿಟಿಯಲ್ಲಿ ಸ್ವಲ್ಪ ತಾವು ರೆಸ್ಪಿರೇಷನ್ಗೆ ಬಳಸ್ಕೊಂಡಾಗ ಅವುಗಳಿಗೂ ಕೂಡ ಎನರ್ಜಿಯಲ್ಲಿ ಬಳಕೆ ಆಗಿಬಿಟ್ಟು, ಸೊ ಈ ಗ್ರಾಸ್ ಪ್ರೈಮರಿ ಪ್ರೊಡಕ್ಟಿವಿಟಿಯಲ್ಲಿ ಸ್ವಲ್ಪನ ತಾವು ಕನ್ಸ್ಯೂಮ್ ಮಾಡಿಕೊಂಡು ಉಳಿದಿದ್ದೇನಿದೆಯಲ್ಲ ಅದು ಈ ಆರ್ಗ್ಯಾನಿಸಮ್ಸ್ಗೆ ಸಿಗುತ್ತೆ. ಓಕೆ, ಸೊ ಹಾಗಾಗಿ ದ ಕರೆಕ್ಟ್ ಆಪ್ಷನ್ ಈಸ್ ಆಪ್ಷನ್ ಎ. ಓಕೆ, ನೆಕ್ಸ್ಟ್, ವಿಚ್ ಅಮಾಂಗ್ ದ ಫಾಲೋವಿಂಗ್ ಈಸ್ ನಾಟ್ ಅ ಫಂಕ್ಷನಲ್ ಯೂನಿಟ್ ಆಫ್ ಎಕೋಸಿಸ್ಟಮ್. ಸೊ ಫಂಕ್ಷನಲ್ ಯೂನಿಟ್ ಆಫ್ ಎಕೋಸಿಸ್ಟಮಲ್ಲಿ ನಾವು 4 ನೋಡ್ತೀವಿ. ಏನೇನು ನೋಡ್ತೀವಿ? ಮೊದಲಿಗೆ ಪ್ರೊಡಕ್ಟಿವಿಟಿ ನೋಡ್ತೀವಿ, ಅದಾದ ನಂತರ ಡಿಕಾಂಪೋಸಿಷನ್, ಅದಾದ ನಂತರ ಎನರ್ಜಿ ಫ್ಲೋ, ಅದಾದ ನಂತರ ನ್ಯೂಟ್ರಿಯೆಂಟ್ ಸೈಕ್ಲಿಂಗ್. ಓಕೆ, ಸೊ ಇದರಲ್ಲಿ ಕರೆಕ್ಟ್ ಆಪ್ಷನ್ ಯಾವುದು ಹಾಗಿದ್ರೆ ಪೊಲ್ಯೂಷನ್ ಅನ್ನುವಂಥದ್ದು ಎಕೋಸಿಸ್ಟಮಿನ ಫಂಕ್ಷನಲ್ ಯೂನಿಟ್ ಅಲ್ಲ. ಸೊ ಹಾಗಾಗಿ ದಿಸ್ ಈಸ್ ದ ಕರೆಕ್ಟ್ ಒನ್. ನೆಕ್ಸ್ಟ್, ಬಯೋಡೈವರ್ಸಿಟಿಯ ಕ್ವೆಶನ್ ನೋಡಿ. ಮ್ಯಾಚ್ ಫಾರ್ ಎಮ್ ಆ್ಯಂಡ್ ಎನ್ ವಿತ್ ದ ಸ್ಪೀಶೀಸ್ ಏರಿಯಾ ರಿಲೇಷನ್ಶಿಪ್. ನೋಡಿ, ಈ ಸ್ಪೀಶೀಸ್ ಏರಿಯಾ ರಿಲೇಷನ್ಶಿಪ್ ಕರ್ವ್ ಮೇಲೆ ನಿಮಗೆ ಅರೌಂಡ್ 3 ಕ್ವೆಶನ್ಸ್ಗಳು ಇವಾಗ ರಿಪೀಟ್ ಆಗ್ತಿರೋದು, ಹೌದಾ. ಸೊ ಹಾಗಾಗಿ ನೀಟಾಗಿ ನೋಡ್ಕೊಂಡು ಹೋಗಿ ಈ ಕರ್ವ್ನ. ಸೊ ಎಮ್ ಮತ್ತು ಎನ್ ಏನನ್ನ ಇಂಡಿಕೇಟ್ ಮಾಡುತ್ತೆ ಅಂತ ಅವ್ರು ಹೇಳ್ತಿದ್ದಾರೆ. ಸೊ ಮೊದಲನೇದು ಎಮ್ ಕರ್ವ್ ಏನಾಗಿತ್ತು, ನಿಮಗೆ ಡೈರೆಕ್ಟಾಗಿ ಒಂದು ಈಕ್ವೇಷನನ್ನು ಕೊಟ್ಟಿತ್ತು. ಸೊ ಅದಕ್ಕೆ ನಾವು ಲಾಗನ್ನು ಅಪ್ಲೈ ಮಾಡಿದ್ದು ಯಾವುದಾಗಿತ್ತು? ಎನ್ ಕರ್ವ್ ಆಗಿತ್ತು. ಓಕೆ, ಸೊ ಇಷ್ಟಂತೂ ನಿಮಗೆ ಗೊತ್ತು, ಹೌದಾ. ಸೊ ಎನ್ ಸ್ಟ್ರೇಟ್ ಲೈನ್ ಇರೋದು, ಲಾಗ್ ಅಪ್ಲೈ ಮಾಡಿದ್ದು, ಡೈರೆಕ್ಟ್ ಈಕ್ವೇಷನ್ ಇದ್ದಿದ್ದು, ಮೇಲೆ ಈ ತರಹ ಕರ್ವ್ ಇರುವಂಥದ್ದು, ಹೌದಾ. ಸೊ ಇವಾಗ ನಿಮಗೆ ಇದರಲ್ಲಿ ಕೊಟ್ಟಿರುವಂಥ ಆಪ್ಷನ್ಸಲ್ಲಿ ಯಾವುದು ಕರೆಕ್ಟ್ ಅಂತ ನೀವು ಹೇಳಬೇಕಾಗುತ್ತೆ. ಸೊ ನೀವು ಈಗಾಗಲೇ ಆ ಕರ್ವನ್ನ ನೋಡಿದ್ದೀರಾ ಅನ್ಕೊಳ್ತೀನಿ, 2 ಸರ್ತಿ ಕೂಡ ನಾನು ಪಿಕ್ಚರ್ನ ನಿಮಗೆ ಡಿಸ್ಪ್ಲೇ ಮಾಡಿದೆ. ಓಕೆ, ಸೊ ಹಾಗಾಗಿ ಕರೆಕ್ಟ್ ಆಪ್ಷನ್ ಯಾವುದು ಅಂತ ಹೇಳಿ ನೀವೇ ಕಮೆಂಟ್ ಮಾಡಿ. ಓಕೆ, ಸೊ ಲೆಟ್ ಮಿ ಚೆಕ್. ನೆಕ್ಸ್ಟ್, ಸೆಲೆಕ್ಟ್ ದ ಆಪ್ಷನ್ ಫ್ರಮ್ ದ ಫಾಲೋವಿಂಗ್ ವಿಚ್ ಈಸ್ ನಾಟ್ ಅ ಮೇಜರ್ ಕ್ಯಾರೆಕ್ಟರಿಸ್ಟಿಕ್ ಫೀಚರ್ ಆಫ್ ಬಯೋಡೈವರ್ಸಿಟಿ ಹಾಟ್ಸ್ಪಾಟ್. ಅಂದರೆ ಬಯೋಡೈವರ್ಸಿಟಿ ಹಾಟ್ಸ್ಪಾಟ್ ಅಂತಂದರೆ ನೋಡಿ, ಹೆಚ್ಚು ಸ್ಪೀಶೀಸ್ ಡೈವರ್ಸಿಟಿ ಇರುವಂಥದ್ದು ಅಂತಂದರೆ ತುಂಬ ಡಿಫ್ರೆಂಟ್ ಸ್ಪೀಶೀಸ್ ಎಲ್ಲ ಇರುವಂಥದ್ದು, ಎಲ್ಲೂ ಸಿಗದೇ ಇರುವಂಥ ಸ್ಪೀಶೀಸ್ಗಳು ಅಲ್ಲಿ ಮಾತ್ರ ನಮಗೆ ಕಂಡು ಬರುವಂಥದ್ದು, ಇದೆಲ್ಲ ಏನು ಬಯೋಡೈವರ್ಸಿಟಿ ಹಾಟ್ಸ್ಪಾಟ್ ಅಂತ ಕರಿತೀವಿ ನಾವು. ಓಕೆ, ಸೊ ಇದರಲ್ಲಿ ಕೊಟ್ಟಿರುವಂಥ ಆಪ್ಷನ್ಸಲ್ಲಿ ಯಾವುದು ಇದರ ಒಂದು ಮೇಜರ್ ಕ್ಯಾರೆಕ್ಟರಿಸ್ಟಿಕ್ ಅಲ್ಲ, ಇದರ ಲಕ್ಷಣ ಅಲ್ಲ ಅಂತ ಕೇಳ್ತಾ ಇದ್ದಾರೆ. ನೋಡಿ, ಫಸ್ಟ್ ಒನ್, ಲಾರ್ಜ್ ನಂಬರ್ ಆಫ್ ಸ್ಪೀಶೀಸ್ ಇರುತ್ತಾ? ಹೌದು, ತುಂಬ ಡಿಫ್ರೆಂಟ್ ಸ್ಪೀಶೀಸ್ಗಳು, ಲಾರ್ಜ್ ನಂಬರ್ ಆಫ್ ಸ್ಪೀಶೀಸ್ಗಳಲ್ಲಿ ಇರುತ್ತೆ, ಅತಿ ಹೆಚ್ಚು ಸ್ಪೀಶೀಸ್ಗಳು. ನೆಕ್ಸ್ಟ್, ಡಿಸ್ಟ್ರಕ್ಷನ್ ಆಫ್ ಹ್ಯಾಬಿಟೇಟ್ಸ್ ಇರುತ್ತಾ? ಹೌದು, ಅಲ್ಲಿ ಹ್ಯಾಬಿಟೇಟ್ಗಳು ಡಿಸ್ಟ್ರಕ್ಟ್ ಆಗ್ತಾ ಇರುತ್ತೆ. ಓಕೆ, ಅಂತಂದರೆ ಅಲ್ಲಿ ಹ್ಯಾಬಿಟೇಟ್ ಅಂತಂದರೆ ಅವುಗಳಿರುವಂತಹ ಜಾಗ, ಪ್ಲೇಸಸ್ ಏನಿರುತ್ತಲ್ಲ, ಸೊ ಅದು ಡೆಸ್ಟ್ರಾಯ್ ಆಗ್ತಾ ಇರುತ್ತೆ. ನೆಕ್ಸ್ಟ್, ಅಬಂಡೆನ್ಸ್ ಆಫ್ ಎಂಡಮಿಕ್ ಸ್ಪೀಶೀಸ್. ಎಂಡಮಿಕ್ ಅಂತಂದರೆ ನಾನು ಹೇಳಿದ್ನಲ್ವಾ, ಆ ಜೀವಿ ಅಲ್ಲಿ ಮಾತ್ರ, ಆ ಒಂದು ಏರಿಯಾದಲ್ಲಿ ಮಾತ್ರ ಬದುಕುತ್ತೆ. ಓಕೆ, ಅಂದರೆ ಫಾರ್ ಎಕ್ಸಾಂಪಲ್ ಇವಾಗ ಕಾಂಗ್ರೂಗಳು ಏನಿದಾವಲ್ಲ, ಕಾಂಗ್ರೂಗಳು ಆಸ್ಟ್ರೇಲಿಯಾಗೆ ಮಾತ್ರ ಇರುತ್ತೆ, ಅದನ್ನು ಎಂಡೆಮಿಕ್ ಟು ಆಸ್ಟ್ರೇಲಿಯಾ ಅಂತ ಕರಿತೀವಿ ನಾವು, ಬೇರೆ ಕಡೆ ಎಲ್ಲೂ ಇಲ್ಲ. ಓಕೆ, ಸೊ ಅದನ್ನು ಎಂಡೆಮಿಕ್ ಸ್ಪೀಶೀಸ್ ಅಂತ ಕರಿತೀವಿ. ಅಂಥ ಸ್ಪೀಶೀಸ್ಗಳು ಹೆಚ್ಚಿರುತ್ತಾ ಬಯೋಡೈವರ್ಸಿಟಿ ಹಾಟ್ಸ್ಪಾಟ್ಸ್ಗಳಲ್ಲಿ? ಹೌದು. ಲಾರ್ಜ್ ನಂಬರ್ ಆಫ್ ಎಕ್ಸಾಟಿಕ್ ಸ್ಪೀಶೀಸ್ ಇರುತ್ತಾ? ಎಕ್ಸಾಟಿಕ್ ಅಂತಂದರೆ ಬೇರೆ ಕಡೆಯಿಂದ ತೊಗೊಂಡು ಬಂದಿರೋದು, ಏಲಿಯನ್ ಸ್ಪೀಶೀಸ್ ಅಂತ ನೀವು ನೆನ್ಪಿಟ್ಕೋಬೋದು. ಓಕೆ, ಸೊ ಬೇರೆ ಎಲ್ಲಿದೋ ಒಂದು ಸ್ಪೀಶೀಸ್ ತೊಗೊಂಡ್ಬಂದು ನಾವು ಭಾರತದಲ್ಲಿ ಬೇರೆ ದೇಶದಿಂದ ತೊಗೊಂಡು ನಾವು ಇಲ್ಲಿ ಇಟ್ಟರೆ ಅದನ್ನು ಎಕ್ಸಾಟಿಕ್ ಸ್ಪೀಶೀಸ್ ಅಂತ ಕರಿತೀವಿ. ಸೊ ಆ ಥರ ಸ್ಪೀಶೀಸ್ ಜಾಸ್ತಿ ಇರುತ್ತಾ? ಇಲ್ಲ. ಹೆಚ್ಚಾಗಿ ಅಲ್ಲಿ ಆ ಒಂದು ವಾತಾವರಣದಲ್ಲಿ ಮುಂಚಿಂದ ಏನು ಬೆಳ್ಕೊಂಡು ಬಂದಿರುತ್ತೆ ಅದೇ ಸ್ಪೀಶೀಸ್ಗಳಿರುತ್ತೆ, ಎಕ್ಸಾಟಿಕ್ ಸ್ಪೀಶೀಸ್ಗಳು ಲಾರ್ಜ್ ನಂಬರಲ್ಲಿ ಇರೋದಿಲ್ಲ. ಓಕೆ, ಸೊ ದಿಸ್ ಈಸ್ ದ ಕರೆಕ್ಟ್ ಆಪ್ಷನ್. ಇಟ್ ಈಸ್ ನಾಟ್ ಅ ಕ್ಯಾರೆಕ್ಟರಿಸ್ಟಿಕ್ ಆಫ್ ಬಯೋಡೈವರ್ಸಿಟಿ ಹಾಟ್ಸ್ಪಾಟ್. ನೆಕ್ಸ್ಟ್, ಎನ್ವಿರಾನ್ಮೆಂಟಲ್ ಇಶ್ಯೂಸ್ನ ಚಾಪ್ಟರಿಂದ, ದ ಬಯೋಮ್ಯಾಗ್ನಿಫಿಕೇಶನ್ ಆಫ್ ವಿಚ್ ಪೊಲ್ಯೂಟೆಂಟ್ ಕಾಸಸ್ ಡಿಕ್ಲೈನ್ ಇನ್ ಬರ್ಡ್ ಪಾಪ್ಯುಲೇಷನ್. ಓಕೆ, ಯಾವ ಪೊಲ್ಯೂಟೆಂಟ್ನ ಬಯೋಮ್ಯಾಗ್ನಿಫಿಕೇಷನ್ ಅಂದರೆ ನೋಡಿ, ಮೊದಲಿಗೆ ಕೆಳಗಿನ ಒಂದು ಟ್ರಾಪಿಕ್ ಲೆವೆಲಲ್ಲಿ ಅದು ಒಂದು ಸ್ವಲ್ಪ ಅಮೌಂಟಲ್ಲಿ ಇತ್ತು ಅಂದ್ಕೊಳ್ಳೋಣ. ಓಕೆ, ಸೊ ಅದನ್ನು ಇನ್ನೊಂದು ಅದ್ರ ಮೇಲಿನ ಎನಿಮಲ್ ಅದನ್ನು ತಿಂತು ಅಂತಂದರೆ ಅದು ಇನ್ನೂ ಜಾಸ್ತಿ ಆಗುತ್ತೆ, ಅದ್ರ ದೇಹದಲ್ಲಿ ಅಕ್ಯುಮುಲೇಟ್ ಆಗುತ್ತೆ. ಓಕೆ, ನೆಕ್ಸ್ಟ್ ಹಾಗೆ ಅದ್ರ ಮೇಲಿನ ಜೀವಿ ಅದನ್ನು ತಿಂದಾಗ ಇನ್ನೂ ಜಾಸ್ತಿ ಆಗುತ್ತೆ. ಸೊ ಇದನ್ನೇ ಬಯೋಮ್ಯಾಗ್ನಿಫಿಕೇಷನ್ ಅಂತ ಕರಿತೀವಿ. ಸೊ ಯಾವ ಪೊಲ್ಯೂಟೆಂಟಿನ ಬಯೋಮ್ಯಾಗ್ನಿಫಿಕೇಷನ್ ಆಗ್ತಾ ಇರೋದ್ರಿಂದ ಬರ್ಡ್ ಪಾಪ್ಯುಲೇಷನ್ ಕಡಿಮೆ ಆಗಿದೆ ಅಂತ ಕೇಳಿದ್ದಾರೆ. ಓಕೆ, ಸೊ ಆಪ್ಷನ್ಸ್ ನೋಡಿ, ಮರ್ಕ್ಯುರಿ, ಸಲ್ಫರ್ ಡೈಆಕ್ಸೈಡ್, DDT, ನೈಟ್ರಸ್ ಆಕ್ಸೈಡ್. ಓಕೆ, ಸೊ ಇದರಲ್ಲಿ ಕೊಟ್ಟಿರೋದ್ರಲ್ಲಿ ನಾವು ಪ್ರೀವಿಯಸ್ ಕ್ವೆಶನಲ್ಲಿ ನೋಡಿದ್ವಿ, ಯಾವುದೋ ಒಂದು ಕೆಮಿಕಲ್ನ ಸ್ಪ್ರೇ ಮಾಡೋದ್ರಿಂದ ಬರ್ಡ್ಸ್ ಎಗ್ ಏನಾಗ್ತಾಯಿತ್ತು, ಬ್ರೇಕ್ ಆಗ್ತಾಯಿತ್ತು ಪ್ರೀಮೆಚ್ಯೂರ್ ಆಗಿ. ಓಕೆ, ಸೊ ನಿಮಗೆ ನೆನಪಿದ್ರೆ ಕಮೆಂಟ್ ಮಾಡಿ ಅದು ಯಾವ ಕೆಮಿಕಲ್ ಅಂತ. ಓಕೆ, ಸೊ ಲೆಟ್ ಮಿ ಚೆಕ್. ಸೊ ಇದು ಇಂಪಾರ್ಟೆಂಟ್ ನೋಡಿ. ಓಕೆ, ಸೊ ಬರ್ಡ್ ಪಾಪ್ಯುಲೇಷನ್ ಮೇಲೆ ನಿಮಗೆ 2 ಸರ್ತಿ ಕ್ವೆಶನ್ ಬಂದಿದೆ. ಸೊ ಈ ತರಹ ಇಂಪಾರ್ಟೆಂಟ್ ಪಾಯಿಂಟ್ಸ್ಗಳು, ಟಾಪಿಕ್ಗಳನ್ನೇ ನೀವು ನೋಡ್ಕೊಳ್ಬೇಕಾಗಿರೋದು. ಓಕೆ, ನೆಕ್ಸ್ಟ್, ಸ್ನೋ ಬ್ಲೈಂಡ್ನೆಸ್ ಈಸ್ ಕಾಸ್ಡ್ ಡ್ಯೂ ಟು. ಸೊ ಸ್ನೋ ಬ್ಲೈಂಡ್ನೆಸ್ ಯಾವುದರಿಂದ ಕಾಸ್ ಆಗುತ್ತೆ ಅಂತ ನೋಡೋದು. ಸೊ ಸ್ನೋ ಬ್ಲೈಂಡ್ನೆಸ್ಸನ್ನು ನೀವು ನೋಡುವಂಥದ್ದು ಎನ್ವಿರಾನ್ಮೆಂಟಲ್ ಇಶ್ಯೂಸ್ ಚಾಪ್ಟ್ರಲ್ಲಿ ಓಝೋನ್ ಡಿಪ್ಲೀಷನ್ ಅಂತ ಬರುತ್ತೆ. ಓಕೆ, ಸೊ ದಟ್ ಈಸ್ ಆಪ್ಷನ್, ಅದು ಕರೆಕ್ಟ್, ಆಪ್ಷನ್ ಬಿನೇ ಕರೆಕ್ಟ್. ಇದಕ್ಕೆ ಏನು ಅಂತ ಹೇಳ್ತೀನಿ ನೋಡಿ, ಓಝೋನ್ ಡಿಪ್ಲೀಷನ್ ಆದಾಗ ಏನಾಗುತ್ತೆ, ಅಲ್ಲಿ ಓಝೋನ್ ಹೋಲ್ ಕ್ರಿಯೇಟ್ ಆಗುತ್ತೆ. ಸೊ ಓಝೋನ್ ಲೇಯರಲ್ಲಿ ಓಝೋನ್ ಹೋಲ್ ಕ್ರಿಯೇಟ್ ಆದಾಗ ಸನ್ಲೈಟ್ ಇಂದ ಏನಾಗುತ್ತೆ, ಡೈರೆಕ್ಟಾಗಿ UV ರೇಸ್ಗಳು, ಓಕೆ, ಸೊ UV ರೇಸ್ಗಳು ಡೈರೆಕ್ಟಾಗಿ ಬೀಳೋದ್ರಿಂದ ಸೊ ಅದರಿಂದ ಏನಾಗುತ್ತೆ, ಸ್ನೋ ಬ್ಲೈಂಡ್ನೆಸ್ ಅಂದರೆ ಕಣ್ಣಿನ ಕಾರ್ನಿಯಾ ಏನಿದೆಯಲ್ಲ, ಸೊ ಐಯಲ್ಲಿ ಕಾರ್ನಿಯಾ, ಸೊ ಅದು ಇನ್ಫ್ಲಮೇಟ್ ಆಗುತ್ತೆ, ಉಬ್ಕೊಳ್ಳುತ್ತೆ. ಸೊ ಅದರಿಂದ ನಮಗೆ ಈ ರೀತಿ ಸ್ನೋ ಬ್ಲೈಂಡ್ನೆಸ್ ಕಾಸ್ ಆಗುತ್ತೆ. ಸ್ನೋ ಬ್ಲೈಂಡ್ನೆಸ್, ಕ್ಯಾಟರಾಕ್ಟ್ ಇದೆಲ್ಲ ಉಂಟಾಗುತ್ತೆ. ಸೊ ಇದು ಯಾವುದರಿಂದ ಆಗ್ತಾ ಇದೆ,
ಆದಮೇಲೆ ಓಝೋನ್ ಡಿಪ್ಲೀಷನ್ನಿಂದ ಆಗ್ತಾ ಇದೆ. ಓಕೆ, ಸೊ ವೆಲ್ ಇದಿಷ್ಟು ನಿಮಗೆ ಈ ಎಲ್ಲ ಚಾಪ್ಟರ್ಸ್ಗಳಿಂದ ಬಂದಿರುವಂಥದ್ದಾಗಿತ್ತು. ನೆಕ್ಸ್ಟ್ ನಾವು 2017 ನೋಡೋಣ. ಸೊ ಎಸ್, ಕ್ಲೈಮ್ಯಾಕ್ಸ್ ಕಮ್ಯುನಿಟಿ ಈಸ್ ಅ ಸ್ಟೇಟ್ ಆಫ್ ಎಕೋಸಿಸ್ಟಮ್ ಚಾಪ್ಟರಿಂದ ಬಂದಿದೆ. ಕ್ಲೈಮ್ಯಾಕ್ಸ್ ಕಮ್ಯುನಿಟಿ ಯಾವ ತರಹ ಸ್ಟೇಟ್, ಇದು ನಾನ್ ಈಕ್ವಿಲಿಬ್ರಿಯಮ್, ಪಯೋನಿಯರ್ ಸ್ಪೀಶೀಸಾ, ಚೇಂಜಿಂಗ್ ಕಮ್ಯುನಿಟಿನ ನಿಯರ್ ಈಕ್ವಿಲಿಬ್ರಿಯಮ್. ನೋಡಿ, ಕ್ಲೈಮ್ಯಾಕ್ಸ್ ಕಮ್ಯುನಿಟಿ ಅಂದರೆ ಎಕಾಲಜಿಕಲ್ ಸಕ್ಸೆಷನ್ನಲ್ಲಿ ಏನಾಗ್ತಾ ಹೋಗುತ್ತೆ, ಸಕ್ಸೆಷನ್ ಆಗ್ತಾ ಹೋದಂಗೆ ಏನಾಗುತ್ತೆ, ಕೊನೆಯಲ್ಲಿ ಕ್ಲೈಮ್ಯಾಕ್ಸ್ ಕಮ್ಯುನಿಟಿಗೆ ರೀಚ್ ಆಗುತ್ತೆ. ಅಂದರೆ ಕ್ಲೈಮ್ಯಾಕ್ಸಿಗೆ ಬರ್ತೀವಿ, ಇವಾಗ ಫಿಲ್ಮ್ ಕ್ಲೈಮ್ಯಾಕ್ಸಿಗೆ ಬಂದಾಗ ಏನಾಗುತ್ತೆ, ದೇರ್ ಈಸ್ ಈಕ್ವಿಲಿಬ್ರಿಯಮ್. ಹೌದಾ, ಸೊ ಎಲ್ಲರೂ ಮ್ಯಾನೇಜ್ ಆಗಿಬಿಟ್ಟು ದೇರ್ ಈಸ್ ಈಕ್ವಿಲಿಬ್ರಿಯಮ್, ದಟ್ ಈಸ್ ನಿಯರ್ ಈಕ್ವಿಲಿಬ್ರಿಯಮ್. ಸೊ ದ ರೈಟ್ ಆಪ್ಷನ್ ಈಸ್ ಆಪ್ಷನ್ ಡಿ. ಓಕೆ, ಸೊ ಕ್ಲೈಮ್ಯಾಕ್ಸ್ ಕಮ್ಯುನಿಟಿ ಅಂತಂದರೆ ಇವಾಗ ಸಕ್ಸೆಷನ್ ಆಗಿಬಿಟ್ಟು ಇರುವಂತಹ ಕಮ್ಯುನಿಟಿ ಹಾಗೂ ಸುತ್ತಮುತ್ತ ಇರುವಂತಹ ಕಮ್ಯುನಿಟಿ ಎರಡು ಈಕ್ವಿಲಿಬ್ರಿಯಮಲ್ಲಿರುತ್ತೆ. ಓಕೆ, ಸೊ ಇವಾಗ ನೆಕ್ಸ್ಟ್ ಏನು ಚೇಂಜಸ್ ಆಗೋದಿಲ್ಲ, ಅದು ಫೈನಲ್ ಆಗಿ ಹಾಗೆ ಇರುತ್ತೆ, ದಟ್ ಈಸ್ ನಿಯರ್ ಈಕ್ವಿಲಿಬ್ರಿಯಮ್. ನೆಕ್ಸ್ಟ್, ದ ಪ್ರೊಸೆಸ್ ಆಫ್ ಡಿಕಾಂಪೋಸಿಷನ್ ಡಿಲೇಸ್. ಸೊ ಡಿಕಾಂಪೋಸಿಷನ್ ಪ್ರೊಸೆಸ್ಸು ಯಾವಾಗ ಡಿಲೇ ಆಗುತ್ತೆ, ಸ್ಲೋ ಆಗೋಕ್ಕೆ ಶುರುವಾಗುತ್ತೆ. ನೋಡಿ ಆಪ್ಷನ್ಸ್ ನೋಡಿ, ದ ಡೆಟ್ರಿಟಸ್ ಈಸ್ ಮೇಡ್ ಅಪ್ ಆಫ್ ಶುಗರ್ಸ್ ಆ್ಯಂಡ್ ನೈಟ್ರೋಜನ್ ಕಾಂಪೌಂಡ್ಸ್, ಇದರಿಂದ ಸ್ಲೋ ಆಗುತ್ತಾ, ಇಲ್ಲ. ಶುಗರ್ಸ್ ನೈಟ್ರೋಜನ್ ಕಾಂಪೌಂಡ್ಸ್ ಇದ್ದರೆ ಬೇಗನೆ ಆಗುತ್ತೆ. ನೆಕ್ಸ್ಟ್, ಏರಿಯೇಷನ್ ಈಸ್ ಸಫಿಷಿಯಂಟ್. ಏರಿಯೇಷನ್ ಅಂದರೆ ಚೆನ್ನಾಗಿ ಗಾಳಿ ಬರ್ತಾ ಇದ್ರೆ ಮಣ್ಣೊಳಗಡೆ, ಅದು ಏನಾದರೂ ಸ್ಲೋ ಆಗುತ್ತಾ, ಇಲ್ಲ, ಆರಾಮಾಗಿ ಆಗುತ್ತೆ. ಹೌದಾ, ಸೊ ಇದು ಕೂಡ ಕರೆಕ್ಟ್ ಆಪ್ಷನ್ ಅಲ್ಲ. ವಾರ್ಮ್ ಆ್ಯಂಡ್ ಮಾಯ್ಸ್ಟ್ ಎನ್ವಿರಾನ್ಮೆಂಟ್ ಇದ್ದರೆ ಆಗುತ್ತಾ, ಸ್ಲೋ ಆಗುತ್ತಾ, ಇಲ್ಲ. ವಾರ್ಮ್ ಮತ್ತು ಮಾಯ್ಸ್ಟ್ ಎನ್ವಿರಾನ್ಮೆಂಟ್ ಅಂತೂ ತುಂಬ ಒಳ್ಳೆಯದು ಡಿಕಾಂಪೋಸಿಷನ್ ಆಗೋದಕ್ಕೆ, ಹಾಗಾಗಿ ಇದು ಕೂಡ ಅಲ್ಲ. ಸೊ ದ ರೈಟ್ ಆಪ್ಷನ್ ಈಸ್ ಆಪ್ಷನ್ ಡಿ. ಡೆಟ್ರಿಟಸ್ ಏನಾದರೂ ರಿಚ್ ಇನ್ ಲಿಗ್ನಿನ್ ಮತ್ತು ಕೈಟಿನ್ ಆಗಿದ್ರೆ, ಸೊ ಲಿಗ್ನಿನ್ ಕೈಟಿನ್ ಏನು, ದೇ ಆರ್ ಸೆಲ್ ವಾಲ್ ಕಾಂಪೋನೆಂಟ್ಸ್. ಹೌದಾ, ಸೊ ಸೆಲ್ ವಾಲ್ ಕಾಂಪೋನೆಂಟ್ಸ್. ಸೊ ಲಿಗ್ನಿನ್ ಕೈಟಿನ್ ದೇ ಆರ್ ಹಾರ್ಡ್, ಅದು ಹೌದಾ, ಸೊ ಅವೆರಡು ಹಾರ್ಡ್ ಆಗಿರುತ್ತೆ. ಹಾರ್ಡ್ ಆಗಿರೋದ್ರಿಂದ ಏನಾಗುತ್ತೆ, ಬೇಗ ನಾವು ಸೆಲ್ ವಾಲನ್ನೇ ಬ್ರೇಕ್ ಮಾಡೋಕ್ಕಾಗಲಿಲ್ಲ ಅಂದರೆ ಸೆಲ್ ಕಾಂಪೋನೆಂಟ್ಸನ್ನು ಬ್ರೇಕ್ ಮಾಡೋಕ್ಕಾಗಲ್ಲ, ಡಿಕಾಂಪೋಸಿಷನ್ ಮಾಡೋಕ್ಕಾಗಲ್ಲ, ಬ್ರೇಕ್ ಮಾಡೋಕ್ಕಾಗಲ್ಲ ಮೆಟೀರಿಯಲ್ಸನ್ನು. ಓಕೆ, ಸೊ ಹಾಗಾಗಿ ದ ಕರೆಕ್ಟ್ ಆಪ್ಷನ್ ಈಸ್ ಆಪ್ಷನ್ ಡಿ. ನೆಕ್ಸ್ಟ್, ದ ವೆರೈಟಿ ಆಫ್ ಇಂಡಿಜಿನಸ್ ಕೌಸ್ ಇಸ್ ಆನ್ ಎಕ್ಸಾಂಪಲ್ ಫಾರ್. ಓಕೆ, ಸೊ ಇಂಡಿಜಿನಸ್ ಕೌಸ್ ಯಾವುದಕ್ಕೆ ಎಕ್ಸಾಂಪಲ್ ಆಗಿದೆ. ಓಕೆ, ಸೊ ದ ಕರೆಕ್ಟ್ ಆಪ್ಷನ್ ಇದಕ್ಕೆ ಜೆನೆಟಿಕ್ ಡೈವರ್ಸಿಟಿ. ಓಕೆ, ಜೆನೆಟಿಕ್ ಡೈವರ್ಸಿಟಿ ಯಾಕೆ ಹೇಳ್ತಿದ್ದೀನಿ ಅಂದರೆ ನೋಡಿ, ಇಂಡಿಜಿನಸ್ ಅಂತಂದರೆ ನಿಮಗೆ ಬಯೋಡೈವರ್ಸಿಟಿ ಆ್ಯಂಡ್ ಕನ್ಸರ್ವೇಷನ್ ಚಾಪ್ಟರಲ್ಲಿ 3 ರೀತಿ ಡೈವರ್ಸಿಟಿ ಅವ್ರು ಹೇಳ್ತಾರೆ. ಜೆನೆಟಿಕ್ ಡೈವರ್ಸಿಟಿ, ಸ್ಪೀಶೀಸ್ ಡೈವರ್ಸಿಟಿ, ಅದಾದ ನಂತರ ಎಕಾಲಜಿಕಲ್ ಡೈವರ್ಸಿಟಿ ಅಂತ ಅವ್ರು ಹೇಳ್ತಾರೆ. ಓಕೆ, ಸೊ ಜೆನೆಟಿಕ್ ಡೈವರ್ಸಿಟಿ ಅಂತಂದರೆ ಒಂದೇ ಸ್ಪೀಶೀಸು ಜೆನೆಟಿಕ್ ಲೆವೆಲಲ್ಲಿ ಅತಿ ಹೆಚ್ಚು ಡೈವರ್ಸಿಟಿಯನ್ನು ತೋರಿಸಿದ್ರೆ, ಓಕೆ, ಸೊ ಅದನ್ನು ನಾವು ಜೆನೆಟಿಕ್ ಡೈವರ್ಸಿಟಿ ಅಂತ ಕರಿತೀವಿ. ಸೊ ಇಂಡಿಜಿನಸ್ ಕೌಸ್ ಅಂತಂದರೆ ಈ ಕೌಸ್ ಸ್ಪೀಶೀಸ್ ಒಂದೇ, ಕೌ ಅನ್ನುವಂಥದ್ದು ಒಂದೇ ಸ್ಪೀಶೀಸ್. ಹೌದಾ, ಸೊ ಆ ಸ್ಪೀಶೀಸಲ್ಲೇ ನಮಗೆ ಹೆಚ್ಚು ವೆರೈಟೀಸ್ಗಳು ಸಿಗುವಂಥದ್ದು. ಹಸುವಿನಲ್ಲೇ ಬೇರೆ ಬೇರೆ ವೆರೈಟಿಯ ಹಸುಗಳು, ಬೇರೆ ಬೇರೆ ಜೆನೆಟಿಕ್ ಲೆವೆಲಲ್ಲಿ ಅವುಗಳಿಗೆ ಬೇರೆ ಬೇರೆಯಾಗಿ ಅದರ ಜೆನೆಟಿಕ್ ಕಾಂಪೋಸಿಷನ್ ಬೇರೆ ಇರುತ್ತೆ, ಒಂದೊಂದೇ ಕೌದು. ಹೌದಾ, ಸೊ ಆ ತರಹ ಇಂಡಿಜಿನಸ್ ಕೌಸ್ ಯಾವುದಕ್ಕೆ ಎಕ್ಸಾಂಪಲ್ ಆದರೆ ಇಟ್ ಈಸ್ ಎಕ್ಸಾಂಪಲ್ ಫಾರ್ ಜೆನೆಟಿಕ್ ಡೈವರ್ಸಿಟಿ. ಅಂದರೆ ಜೆನೆಟಿಕ್ ಲೆವೆಲಲ್ಲಿ ಡೈವರ್ಸಿಟಿ ಇದ್ದರೆ ಜೆನೆಟಿಕ್ ಡೈವರ್ಸಿಟಿ ಅಂತ ಹೇಳ್ತೀವಿ. ನೆಕ್ಸ್ಟ್, ಸೋ ಫಾರ್ 1.5 ಮಿಲಿಯನ್ ಸ್ಪೀಶೀಸ್ ಆರ್ ಐಡೆಂಟಿಫೈಡ್ ಇನ್ ವಿಚ್ ದ ನಂಬರ್ ಆಫ್ ಫಂಗೈ ಸ್ಪೀಶೀಸ್ ಐಡೆಂಟಿಫೈಡ್ ಈಸ್ ಮೋರ್ ದ್ಯಾನ್ ದ ಕಂಬೈನ್ ಟೋಟಲ್ ಆಫ್. ನೋಡಿ, ಇಲ್ಲಿ ನೀವು ಏನು ನೆನ್ಪಿಟ್ಕೊಳ್ಬೇಕು ಅಂದರೆ ಈ 1.5 ಮಿಲಿಯನ್ ಅನ್ನು ಬಿಟ್ಬಿಡಿ. ಓಕೆ, ಏನು ಫಂಗೈ ಸ್ಪೀಶೀಸ್ ಇದೆ, ಈ ಫಂಗೈ ಸ್ಪೀಶೀಸ್ ಎಷ್ಟಿದೆ ಅಂತಂದ್ರೆ ಸಮ್ ಆರ್ಗ್ಯಾನಿಸಮ್ಸ್ಗಳು. ಓಕೆ, ಸೊ ಎ ಬಿ ಸಿ. ಓಕೆ, ಸೊ ಈ ಆರ್ಗ್ಯಾನಿಸಮ್ಸ್ಗಳನ್ನು ಅಷ್ಟು ಕೂಡಿಸಿದ್ರೆ ಎಷ್ಟು ನಂಬರಲ್ಲಿದೆ ಅದರಷ್ಟು ಫಂಗೈ ಅದಕ್ಕಿಂತ ಜಾಸ್ತಿನೇ ಇದೆ ಅಂತ ಹೇಳ್ತಾ ಇದ್ದಾರೆ. ಓಕೆ, ಸೊ ಅದಕ್ಕಿಂತ ಜಾಸ್ತಿನೇ ಫಂಗೈ ಸ್ಪೀಶೀಸ್ ಇದೆ ಅಂತ ಹೇಳ್ತಾ ಇದ್ದಾರೆ. ಸೊ ಈ ಎ ಬಿ ಸಿ ಯಾವುದು ಅಂತ ಅವ್ರು ಕೇಳಿರೋದು. ಓಕೆ, ಸೊ ಕರೆಕ್ಟ್ ಆಪ್ಷನ್ ಯಾವುದು ಇದಕ್ಕೆ ಅಂತಂದರೆ ಆಪ್ಷನ್ ಬಿ, ದಟ್ ಈಸ್ ಫಿಶರ್ಸ್, ಆಂಫಿಬಿಯನ್ಸ್, ರೆಪ್ಟೈಲ್ಸ್, ಮ್ಯಾಮಲ್ಸ್. ಇದೆಲ್ಲದನ್ನು ಸೇರಿಸಿದ್ರು ಕೂಡ ಅದಕ್ಕಿಂತ ಜಾಸ್ತಿ ಫಂಗೈನ ಸ್ಪೀಶೀಸ್ಗಳು ಇದೆ ಅಂತ ಅವ್ರು ಹೇಳ್ತಿದ್ದಾರೆ. ಓಕೆ, ಸೊ ನಿಮಗೆ ಸೆಂಟೆನ್ಸಲ್ಲಿ ನಿಮಗೆ ಇದಕ್ಕೆ ಪ್ರೂಫ್ ಬೇಕಿತ್ತು ಅಂತಂದರೆ ಬಯೋಡೈವರ್ಸಿಟಿ ಆ್ಯಂಡ್ ಕನ್ಸರ್ವೇಷನ್ ಚಾಪ್ಟರಲ್ಲಿ ದಟ್ ಈಸ್ 260 ಪೇಜ್ ನಂಬರ್ 260ನಲ್ಲಿ ನಿಮಗೆ ಫಸ್ಟ್ ಪ್ಯಾರಾದಲ್ಲಿ ಲಾಸ್ಟ್ ಲೈನಲ್ಲಿ ನಿಮಗೆ ಸಿಗುತ್ತೆ, ನೀವು ನೋಡಬಹುದು. ಓಕೆ, ಸೊ ಇದನ್ನು ಮೆನ್ಷನ್ ಮಾಡಿದ್ದಾರೆ. ಓಕೆ, ನೋಡಿ, ಒಂದೊಂದು ಲೈನಲ್ಲಿ ನಿಮಗೆ ಕ್ವಶನ್ ಕೇಳಿದ್ದಾರೆ, ಹಾಗಾಗಿ ನಾನು ನಿಮಗೆ ಹೇಳೋದು ದಯವಿಟ್ಟು ನೀವು ಚಾಪ್ಟರ್ನ ಓದಿ ಅಂತ ಹೇಳಿ. ಓಕೆ, ನೆಕ್ಸ್ಟ್, ದ ಸೇಫ್ ಮೆಥಡ್ ಆಫ್ ಡಿಸ್ಪೋಸಲ್ ಆಫ್ ಇ ವೇಸ್ಟ್ ಈಸ್. ಓಕೆ, ಸೊ ಇ ವೇಸ್ಟ್ ಅಂದರೆ ಎಲೆಕ್ಟ್ರಾನಿಕ್ ವೇಸ್ಟ್ ಏನಿದೆ ಅಲ್ಲ, ಸೊ ಎಲೆಕ್ಟ್ರಾನಿಕ್ ವೇಸ್ಟ್ಗಳನ್ನು ನಾವು ಹೇಗೆ ಸೇಫ್ ಆಗಿ ಡಿಸ್ಪೋಸ್ ಮಾಡೋ ಮೆಥಡ್ ಯಾವುದು. ಸೊ ದ ರೈಟ್ ಆಪ್ಷನ್ ಈಸ್ ಇನ್ಸಿನರೇಷನ್. ಓಕೆ, ಸೊ ಆಪ್ಷನ್ ಎ. ಇನ್ಸಿನರೇಷನ್ ಅಂತಂದರೆ ಡೀಪಾಗಿ ನಾವು ಡಿಗ್ ಮಾಡಿ, ಅಂತಂದರೆ ತುಂಬ ಡೀಪಾಗಿ ನಾವು ನೆಲನ ಅಗದುಬಿಟ್ಟು ಅಲ್ಲಿ ನಾವು ಈ ವೇಸ್ಟನ್ನು ಹಾಕಿ ಮುಚ್ಚುವಂಥದ್ದು. ಸೊ ಇಷ್ಟು ಡೀಪಾಗಿ ಅಗದು ನಾವು ಅದನ್ನು ಮುಚ್ಚಿದ್ವಿ ಅಂತಂದರೆ ಇಟ್ ಈಸ್ ಸೇಫ್. ಸೊ ಅದರಿಂದ ಏನು ನಮಗೆ ಹಾನಿ ಉಂಟಾಗಲ್ಲ ಅಂತ. ಓಕೆ, ಸೊ ದಟ್ ಈಸ್ ಆಪ್ಷನ್ ಎ. ಸೊ ಎಸ್ 2017ಇಂದ ಇಷ್ಟು ಕ್ವೆಶನ್ಸ್ ಆಗಿತ್ತು. 2016 ಲಾಸ್ಟ್ ಕ್ವೆಶನ್ ಪೇಪರ್ ಆಗಿದೆ. ಸೊ ಪೇ ಅಟೆನ್ಷನ್, ಅದೊಂದು ಕ್ವೆಶನ್ ಪೇಪರ್ನ ನೋಡ್ಕೊಂಡು ಬಂದುಬಿಡೋಣ. ಸೊ ಎಸ್, ಅಗೇನ್ ರಿಪೀಟೆಡ್ ಕ್ವೆಶನ್ ಇದೆ ನೋಡಿ, ದಟ್ ಈಸ್ ಸ್ನೋ ಬ್ಲೈಂಡ್ನೆಸ್ ಈಸ್ ಕಾಸ್ಡ್ ಡ್ಯೂ ಟು. ಸೊ ಯಾವುದರಿಂದ ಕಾಸ್ ಆಗುತ್ತೆ ಸ್ನೋ ಬ್ಲೈಂಡ್ನೆಸ್ಸು, ನೀವೇ ಕಮೆಂಟ್ ಮಾಡಿ. ರೈಟ್, ನೆಕ್ಸ್ಟ್ ಕ್ವೆಶನ್. ಎಸ್, ಒನ್ ಆಫ್ ದ ಫಾಲೋವಿಂಗ್ ಏರಿಯಾ ಈಸ್ ಆನ್ ಎಕ್ಸಾಂಪಲ್ ಫಾರ್ ಸೆಕೆಂಡರಿ ಸಕ್ಸೆಷನ್ ಇಫ್ ದ ಸಕ್ಸೆಷನ್ ಟೇಕ್ಸ್ ಪ್ಲೇಸ್ ಇನ್. ಸೊ ಯಾವುದು ಸೆಕೆಂಡರಿ ಸಕ್ಸೆಷನ್ಗೆ ಎಕ್ಸಾಂಪಲ್ ಅಂತ ಕೇಳಿದ್ದಾರೆ. ಪ್ರೈಮರಿ ಸಕ್ಸೆಷನ್ಗೆ ನೋಡಿದ್ವಿ. ಪ್ರೈಮರಿ ಸಕ್ಸೆಷನ್ ಅಂದರೆ ಬೇರ್ ಲ್ಯಾಂಡ್ ಇರಬೇಕು, ಬೇರ್ ರಾಕ್. ಓಕೆ, ಅಂದರೆ ಕಲ್ಲು ಬಂಡೆ ಮೇಲೋ. ಓಕೆ, ಸೊ ಈ ತರಹದ್ರಲ್ಲಿ ಸಕ್ಸೆಷನ್ ಸ್ಟಾರ್ಟ್ ಆದರೆ ಅದನ್ನು ಪ್ರೈಮರಿ ಸಕ್ಸೆಷನ್ ಅಂತೀವಿ. ಸೆಕೆಂಡರಿ ಸಕ್ಸೆಷನ್ ಅಂತಂದರೆ ಎಲ್ಲಿ ಒಂದು ಸರ್ತಿ ಆಗಲೇ ವೆಜಿಟೇಷನ್ ಇತ್ತು. ಓಕೆ, ಒಂದು ಸರ್ತಿ ಆಗಲೇ ಪ್ಲಾಂಟ್ಸ್ಗಳೆಲ್ಲ ಬೆಳೆದಿತ್ತು, ಜೀವಿಗಳಿದ್ವು, ಅದು ಇವಾಗ ನಾಶ ಆಗಿದೆ. ಇವಾಗ ನಾಶ ಆದಮೇಲೆ
ಅಲ್ಲಿ ಸಕ್ಸೆಷನ್ ಸ್ಟಾರ್ಟ್ ಆದರೆ ಅದನ್ನು ಸೆಕೆಂಡರಿ ಸಕ್ಸೆಷನ್ ಅಂತ ಕರಿತೀವಿ. ಓಕೆ, ಸೊ ಯಾವ್ದು ಇದಕ್ಕೆ ಎಕ್ಸಾಂಪಲ್ ಅಂತಂದರೆ ನೋಡಿ, ಬೇರ್ ರಾಕ್ ಅಂತೂ ಪ್ರೈಮರಿ ಸಕ್ಸೆಷನ್ಗಾಯಿತು. ನಿವ್ಲಿ ಕೂಲ್ಡ್ ಲಾವಾ ಅಂತಂದರೆ ಈ ಲಾವಾ ರಸ ವೋಲ್ಕ್ಯಾನೋಗಳೆಲ್ಲ ಎರಪ್ಷನ್ ಆಗಿಬಿಟ್ಟು, ಓಕೆ, ಸೊ ಅಲ್ಲಿ ನಿವ್ಲಿ ಕೂಲ್ಡ್ ಲಾವಾದಲ್ಲಿ ನಮಗೆ ಮುಂಚೆ ಏನಾದರೂ ವೆಜಿಟೇಷನ್ ಇರೋಕ್ಕೆ ಸಾಧ್ಯನಾ? ಇಲ್ಲ, ಅಲ್ಲಿ ಇವಾಗಿನ್ನೂ ಸ್ಟಾರ್ಟ್ ಆಗಬೇಕು. ಸೊ ಅದು ಕೂಡ ಪ್ರೈಮರಿಗೆ. ನಿವ್ಲಿ ಕ್ರಿಯೇಟೆಡ್ ಪಾಂಡ್, ಇವಾಗ ತಾನೇ ನಾವು ಒಂದು ಕೆರೆಯನ್ನು ಕಟ್ಟಿದ್ವಿ ಅಂತಂದರೆ ಅಲ್ಲಿ ಮೊದಲಿಂದ ಇರೋದಕ್ಕೆ ಸಾಧ್ಯನಾ? ವೆಜಿಟೇಷನ್ ಇಲ್ಲ. ಓಕೆ, ಸೊ ಹಾಗಾಗಿ ಇದು ಕೂಡ ಪ್ರೈಮರಿ. ಸೊ ದ ಕರೆಕ್ಟ್ ಆಪ್ಷನ್ ಈಸ್ ಆಪ್ಷನ್ 1. ಅಬಂಡಾನ್ಡ್ ಫಾರ್ಮ್ ಲ್ಯಾಂಡ್ ಅಂತಂದರೆ ಇವಾಗ ಪಾಳು ಬಿದ್ದಿರುವಂತಹ ಹೊಲ ಇರುತ್ತಲ್ವಾ, ಸೊ ಅದು. ಓಕೆ, ಅಬಂಡಾನ್ಡ್ ಫಾರ್ಮ್ ಲ್ಯಾಂಡಲ್ಲಿ ಮುಂಚೆ ಎಲ್ಲ ವೆಜಿಟೇಷನ್ ಇತ್ತು, ಬಟ್ ಇವಾಗ ಅಲ್ಲಿ ಯಾವುದೇ ಬೆಳೆನ ಬೆಳೀತಾ ಇಲ್ಲ. ಬಟ್ ಅಲ್ಲಿ ನೀವೇನಾದರೂ ವೆಜಿಟೇಷನ್ ಬೇಗ ಸ್ಟಾರ್ಟ್ ಆಗುತ್ತೆ, ಯಾಕಂದರೆ ಅಲ್ಲಿ ಆಗಲೇ ಸಾಯಿಲ್ ಫಾರ್ಮೇಷನ್ ಇರುತ್ತೆ. ಸೊ ಸೆಕೆಂಡರಿ ಸೆಕ್ಷನ್ಗೆ ಏನು ಇಂಪಾರ್ಟೆಂಟ್ ಅಂತಂದರೆ ಮೊದಲೇ ಸಾಯಿಲ್ ಇರುತ್ತೆ ಅಲ್ಲಿ, ಹೌದಾ, ಮಣ್ಣು ಮೊದಲೇ ಇರುತ್ತೆ. ಪ್ರೈಮರಿ ಸೆಕ್ಷನಲ್ಲಿ ಆದರೆ ಸಾಯಿಲ್ ಇರೋದೇ ಇಲ್ಲ. ನೋಡಿ, ಬೇರ್ ರಾಕಲ್ಲೂ ಸಾಯಿಲ್ ಇಲ್ಲ, ನ್ಯೂಲಿ ಕ್ರಿಯೇಟೆಡ್ ಪಾಂಡಲ್ಲಿ ಸಾಯಿಲ್ ಇಲ್ಲ, ನಿವ್ಲಿ ಕೂಲ್ಡ್ ಲಾವಾದಲ್ಲಿ ಸಾಯಿಲ್ ಇಲ್ಲ. ಸೊ ಅಲ್ಲಿ ಫಸ್ಟ್ ಸಾಯಿಲ್ ಫಾರ್ಮೇಷನ್ ಆಗಬೇಕು, ಅದು ಫಾರ್ಮ್ ಆದಮೇಲೆ ಅಲ್ಲಿ ಸ್ಟಾರ್ಟ್ ಆಗುತ್ತೆ. ಸೊ ದಟ್ಸ್ ವೈ ಪ್ರೈಮರಿ ಸೆಕ್ಷನ್ ಸ್ಲೋ ಆಗಿರುತ್ತೆ, ಹೌದಾ. ಬಟ್ ಸೆಕೆಂಡರಿಗೆ ಹಂಗಲ್ಲ. ನೋಡಿ, ಅಬಂಡಾನ್ಡ್ ಫಾರ್ಮ್ ಲ್ಯಾಂಡಲ್ಲಿ ಸಾಯಿಲ್ ಎಲ್ಲ ಪ್ರೆಸೆಂಟ್ ಇದೆ, ಹೊಲದಲ್ಲಿ ಪಾಳು ಬಿದ್ದಿರೋ ಹೊಲದಲ್ಲಿ ಈಸಿಯಾಗಿ ಸಕ್ಸೆಷನ್ ಸ್ಟಾರ್ಟ್ ಆಗುತ್ತೆ. ಸೊ ದಟ್ಸ್ ವೈ ಇಟ್ ಈಸ್ ಎಕ್ಸಾಂಪಲ್ ಫಾರ್ ಸೆಕೆಂಡರಿ ಸಕ್ಸೆಷನ್. ನೆಕ್ಸ್ಟ್ ಒನ್, ಸಾರಿ, ಸ್ವಲ್ಪ ಪಾಪ್ಯುಲೇಷನ್ ಮುಗ್ದಿದೆ. Next, yes, the rate of formation of new organic matter by deer in forest ecosystem is called. Okay, ಏನು ಆರ್ಗ್ಯಾನಿಕ್ ಮ್ಯಾಟರ್ ಯಾರು ಫಾರ್ಮ್ ಮಾಡ್ತಾ ಇದ್ದಾರೆ? ಡೀರ್. ಓಕೆ, ಇನ್ನು ಫಾರೆಸ್ಟ್ ಎಕೋಸಿಸ್ಟಮ್. ಆಯಿತಾ, ನೀವೇನು ನೆನ್ಪಿಟ್ಕೊಳ್ಬೇಕು? ರೇಟ್ ಆಫ್ ಫಾರ್ಮೇಷನ್ ಆಫ್ ಆರ್ಗ್ಯಾನಿಕ್ ಮ್ಯಾಟರ್ ಅಂತಂದರೆ ಏನು? ದಟ್ ಈಸ್ ಪ್ರೊಡಕ್ಟಿವಿಟಿ, ಹೌದಾ. ರೇಟ್ ಆಫ್ ಫಾರ್ಮೇಷನ್ ಆಫ್ ಆರ್ಗ್ಯಾನಿಕ್ ಮ್ಯಾಟರ್ ಅಂದರೆ ಪ್ರೊಡಕ್ಟಿವಿಟಿ ಬೈ ಡೀರ್ ಅಂತ ಕೇಳಿದ್ದಾರೆ. ಪ್ಲ್ಯಾಂಟ್ಸಿಂದ ಆದರೆ ನೋಡಿ, ಪ್ಲ್ಯಾಂಟ್ಸ್ ಆದರೆ ಪ್ರೈಮರಿ ಪ್ರೊಡಕ್ಟಿವಿಟಿ. ಪ್ಲ್ಯಾಂಟ್ಸನ್ನು ತಿಂತಾ ಇರೋದೆ ಡೀರ್, ಹೌದಾ, ಪ್ರೈಮರಿ ಕನ್ಸ್ಯೂಮರ್ಸ್, ಹೌದಾ. ಡೀರ್ ಆರ್ ಕನ್ಸ್ಯೂಮರ್ಸ್. ಸೊ ಕನ್ಸ್ಯೂಮರ್ಸಿಂದ ಪ್ರೊಡ್ಯೂಸ್ ಆಗೋದನ್ನ ಏನಂತ ಕರಿತೀವಿ? ಸೆಕೆಂಡರಿ ಪ್ರೊಡಕ್ಟಿವಿಟಿ ಅಂತ ಕರಿತೀವಿ. ಓಕೆ, ಸೊ ದ ರೈಟ್ ಆಪ್ಷನ್ ಈಸ್ ಆಪ್ಷನ್ 2, ಸೆಕೆಂಡರಿ ಪ್ರೊಡಕ್ಟಿವಿಟಿ. ಅರ್ಥ ಆಗ್ತಿದೆಯಾ? ಎಸ್. ನೆಕ್ಸ್ಟ್, ಸ್ಕ್ರಬ್ಬರ್ ಇನ್ ದ ಎಕ್ಸಾಸ್ಟ್ ಆಫ್ ಅ ಕೆಮಿಕಲ್ ಇಂಡಸ್ಟ್ರಿ ರಿಮೂವ್ಸ್. ಓಕೆ, ಸೊ ಯಾವುದನ್ನು ರಿಮೂವ್ ಮಾಡುತ್ತೆ? ಸ್ಕ್ರಬ್ಬರ್ ಅಂತ ಕೇಳಿದ್ದಾರೆ. ಓಕೆ, ಸೊ ದ ರೈಟ್ ಆಪ್ಷನ್ ಈಸ್ ಆಪ್ಷನ್ 2, ಸಲ್ಫರ್ ಡೈಆಕ್ಸೈಡನ್ನು ರಿಮೂವ್ ಮಾಡುತ್ತೆ ಸ್ಕ್ರಬ್ಬರ್. ಓಕೆ, ಇನ್ನು ನೆಕ್ಸ್ಟ್ ಕ್ವೆಶನ್. ಎಸ್, ಫೈನ್. ಸೊ ಇಷ್ಟು ಕ್ವೆಶನ್ಸ್ಗಳು ನಿಮಗೆ 2016 ಬಂದಿತ್ತು ಎಕಾಲಜಿ ಪಾರ್ಟಿಂದ. ಓಕೆ, ಸೊ ನಾನು ಫಸ್ಟ್ನ ಕ್ವೆಶನ್ಸ್ಗಳನ್ನು ಕೂಡ ವೆರಿ ಸೂನ್ ನಾನು ಇದರ ನೆಕ್ಸ್ಟ್ ವೀಡಿಯೋದಲ್ಲಿ ಅಪ್ಲೋಡ್ ಮಾಡ್ತೀನಿ. ಸ್ಟೇ ಕನೆಕ್ಟೆಡ್ ಮೈ ಡಿಯರ್ ಸ್ಟೂಡೆಂಟ್ಸ್, ಡೋಂಟ್ ಲೂಸ್ ಹೋಪ್, ಡೋಂಟ್ ಗಿವ್ ಅಪ್. ಓಕೆ, ಸೊ ನಿಮ್ಗೆ ಆದಷ್ಟು ನೀವು ಓದಿ, ಇನ್ನೂ ಟೈಮ್ ಇದೆ, ಆಯಿತಾ. ಸೊ ನಿಮ್ಗೆ ಎಷ್ಟಾಗುತ್ತೆ ಅಷ್ಟು ಓದಿ, ಎಷ್ಟಾಗುತ್ತೆ ಅಷ್ಟು ರಿವೈಸ್ ಮಾಡ್ಕೊಂಡು ಹೋಗಿ, ಟೆನ್ಷನ್ ಆಗಬೇಡಿ, ಕಾಮಾಗಿ ಎಕ್ಸಾಮನ್ನು ಬರೀರಿ. ವಿಲ್ ಮೀಟ್ ಯು ಇನ್ ದ ನೆಕ್ಸ್ಟ್ ವೀಡಿಯೋ. ಹ್ಯಾಪಿ ಲರ್ನಿಂಗ್ ಮೈ ಡಿಯರ್ ಸ್ಟೂಡೆಂಟ್ಸ್.